ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರ ಶರಣರ ವಚನ, ಮಹೇಶ ಸ್ಥಳದ ಮಹೇಶ ಸ್ಥಳ ಅಂತಂದ್ರೆ ಮಹೇಶನ ಗುರುಲಿಂಗ ಸ್ಥಳ. ಮೂರನೇ ವಚನ, ನಿನ್ನೆ ನಮ್ಮ ಪರಂಪರೆ ಯಾವದಪ್ಪ ಅಂದ್ರೆ ಗುರು ಲಿಂಗ ಜಂಗಮ ಅಂತ ಪರಂಪರೆಯ ಬಗ್ಗೆ ಹೇಳಂತವ್ರು. ಅಂದ್ರೆ ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳು, ಅವುಗಳ ಬಗ್ಗೆ ಇರುವಂತ ಗ್ರಂಥ, ಅವುಗಳ ಬಗ್ಗೆ ಇರುವಂತ ಗುರುಗಳು, ಅವುಗಳ ಬಗ್ಗೆ ಇರುವಂತ ಭಾಗವತರು. ಭಾಗವತ ಅಂದ್ರೆ ಏನ್ರಿ? ಭಗವಂತನ ಭಕ್ತರು, ಮತ್ತೇನಿಲ್ಲ. ಭಾಗವತನ್ನ ಏನೋ ಗಾಬರಿ ಆಗ್ಬಿಟ್ಟಿದ್ದೇನ, ಏನೋ ಇರ್ತದ ಅದ್ರಾಗ, ಏನಿಲ್ಲ. ಭಾಗವತರು ಅಂತಂದ್ರೆ ಭಗವತ್ ಭಕ್ತರು. ಅಂದ್ರೆ ಅಷ್ಟಾವರಣ, ಪಂಚಾಚಾರ, ಶತಸ್ಥಲದ ಮೂಲಕ ನೀವೇನು ತತ್ವಜ್ಞಾನ ಚಿಂತನೆ ಮಾಡ್ತೀರಿ, ಅಲ್ಲಿ ಭಾಗವತ ಅನ್ನೋದಕ್ಕ ಇಲ್ಲಿ ಏನದು ಅಂತಂದ್ರ ಬ್ರಹ್ಮಜ್ಞಾನಿ ಅನ್ನೋದಕ್ಕ ಬಹಳ ವ್ಯತ್ಯಾಸ. ಭಾಗವತರು ಭಾಗವತರಾಗೆ ಸಾಯ್ತಾರ, ಅವ್ರ ಕಡಿ ತನಕ. ಅವ್ರ ಭಗವಂತನ ಸ್ವರೂಪನೇ ಆಗಂಗಿಲ್ಲ. ಭಕ್ತರು ಭಕ್ತರಾಗೆ ಇರ್ತಾರ, ಭಗವಂತನಾಗೆ ಇರ್ತಾನ. ಭಾಗವತ ಅಂತಂದ್ರ ಭಗವಂತನ ಭಕ್ತರು. ಇಲ್ಲಿ ಹಂಗೆ ಎಲ್ಲದು? ಇಲ್ಲಿ ಕರ್ಮ ಮಾಡ್ತೀರಿ. ಕರ್ಮ ಮಾಡ್ತಾ ಮಾಡ್ತಾ ನಿಮ್ಗ ಅಂತಃಕರಣ ಶುದ್ಧ ಆದ್ಮೇಲೆ ಯಾಕೆ ಕರ್ಮ ಮಾಡ್ತಿ ಬಿಡಪ್ಪ ಸಾಕು, ನಮ್ಮ ಅಂತಃಕರಣ ಕರ್ಮ ತ್ಯಾಗ ಮಾಡ್ತೀರಿ. ಮತ್ತ ಮನಸ್ಸಿನ ಚಂಚಲ ಕಳ್ಕೊಳಕ ಉಪಾಸನೆ ಮಾಡ್ತೀರಿ. ಆಯ್ತು, ಮನಸ್ಸಿಗೆ ಎಲ್ಲಿ ಯಾಕಡೆ ಹೋಗಂಗಿಲ್ಲ. ಯಾವ ಸಂಸ್ಥೆಗೆ ಹೋಗಿ ಕುಂತು ನಿಮ್ಗೆ ಕೇಳಿ ಹೇಳಿ ಏನೆಲ್ಲ ಮಾಡಿದ್ರು ಸಹಿತ ಮನಸ್ಸು ಮತ್ತೇನ್ ಮಾಡ್ತದ? ನಮ್ಮ ಶುದ್ಧ ಬ್ರಹ್ಮ ಪೀಠದಾಗೆ ಚಲೋ ಅದ, ಎಲ್ಲಿ ಏನೋ ಅಂತ ಪರಿ ಇಲ್ಲ ಬಿಡು ಅಂತೇಳಿ ಅನಿಸ್ ಮತ್ ವಾಪಸ್ ಬರ್ತೀವಲ್ಲ. ಇದೇ ಮತ್ತು ಉಪಾಸನೆ ಅಂತಂದ್ರೇನು? ನಿಶ್ಚಲ ಚಿತ್ತ, ನಮ್ಕಿಂತ ಚಲೋ ಯಾವುದೂ ಇಲ್ಲ ಅಂತೇಳಿ ಒಂದು ಗಟ್ಟಿ ನಿರ್ಧಾರ ಮಾಡ್ತಿರಲ್ಲ, ಅದು ನಿಶ್ಚಲ ಚಿತ್ತ ಉಪಾಸನೆ. ಆಯ್ತು, ಅದಾದ್ಮೇಲೆ ಧ್ಯಾನನೂ ಬಿಟ್ಬಿಡೋದು, ಉಪಾಸನೆನೂ ಬಿಟ್ಬಿಡೋದು. ಎಲ್ಲಿ ಹೋಗಿ ಕೂತ್ರು ನಿಮ್ಮೊಳಗೆ ನೀವು ಗಟ್ಟಿಯಾಗಿದ್ದ ಹೊತ್ನಾಗ ಎಲ್ಲಿ ಕೂತ್ರಿ ಏನಾಗದು? ಹಾಗಾಗಿ ಆ ಉಪಾಸನೆ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಎಲ್ಲಿ ಹೋದ್ರೂ ಅದೇ ಗುರುಲಿಂಗ ಜಂಗಮರ ವಿಚಾರ ಒಳಗೆ ನಿಷ್ಠೆ ಇಟ್ಕೊಂಡು ಎಲ್ಲಿ ಹೋದ್ರ ಏನದ ಅಂತೇಳಿ ಮಾಡ್ಕೊಳ್ಳೋದು. ಮುಂದೇನಾಯ್ತು? ಜೀವ ಬ್ರಹ್ಮರ ಐಕ್ಯದ ಒಂದು ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದಿದ್ರಿ. ಜೀವ ಶಿವನಾಯ್ತು, ಅಂಗ ಲಿಂಗ ಆಯ್ತು. ಅಂಗ ಅಂದ್ರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಇವೇ 6 ಶತಸ್ಥಲಗಳೇ ಅಂಗಗಳು. ಅವು ಏನು? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಇವು ಏನದು? ಲಿಂಗಗಳು. ಈ 6 ಅಂಗಗಳು 6 ಲಿಂಗಗಳಾಗೋದಕ್ಕೆ ಅಂಗ ಲಿಂಗ ಆಗದ ಅಂತಾರ. ಜೀವ ಶಿವನಾಗುವುದು ಅಂತಂದ್ರ ಜೀವ ಆದವನಿಗೆ ಭಯ ಇರ್ತದೆ, ಪ್ರಾಣ ಭಯ, ಎಲ್ಲಿ ಸಾಯ್ತೀನಿ ಅಂತ. ಅವ ಶಿವ ಆದ, ನಾ ಶಿವ ಅದೀನಿ ಅಂತೇಳಿ ತನ್ನ ಸ್ವರೂಪದ ಜ್ಞಾನ ಮಾಡ್ಕೊಂಡ. ಅವಾಗ ಇದು ಸಾಯುವವ ನಾನಲ್ಲ, ಹುಟ್ಟುವವ ನಾನಲ್ಲ, ಪಾಪ ಪುಣ್ಯದ ಕರ್ತೃ ನಾನಲ್ಲ, ಸುಖ ದುಃಖದ ಭೋಕ್ತೃ ನಾನಲ್ಲ, ಹೋಗವ ನಾನಲ್ಲ, ಬರವ ನಾನಲ್ಲ, ಗಮನ ಅಲ್ಲ, ಸದಾಕಾಲ ಇರುವವನು ನಾನು ಅಂತ ಹೇಳಿ ಯಾವಾಗ ನಿಶ್ಚಯ ಜ್ಞಾನ ಆಗ್ತದ, ಆವಾಗ ಆ ಜೀವನ್ ಮುಕ್ತ ಆಗುವಂತ ಸ್ಥಿತಿ, ವಿದೇಹ ಮುಕ್ತಿ ಆಗುವಂತ ಸ್ಥಿತಿ. ಆ ರೀತಿ ಆಗೋದಕ್ಕೆ ಜೀವ ಶಿವನಾಗುವುದು ಅಂತಾರೆ. ಈ ರೀತಿಯಾದಂತ ಸಾಧನೆ ಇದು. ಈ ಸಾಧನೆ ಏನದು ಅಂದ್ರ ಇದಕ್ಕೇನಂತಾರ? ಬ್ರಹ್ಮಜ್ಞಾನಿಗಳು, ಬ್ರಹ್ಮ ಬಾನಿಗಳು ಅಂತಾರೆ. ಕಡಿತಾನ ಭಕ್ತರಾಗೆ ಸಾಯೋದು, ಭಗವಂತನಾಗೇ ಇರೋದು. ಪಾಂಡವರು ಕೃಷ್ಣನನ್ನ ಅಷ್ಟೊಂದು ಆರಾಧನೆ ಮಾಡಿದ್ರು ಅವರು ಕೃಷ್ಣರಾಗಲಿಲ್ಲ.
ಕೃಷ್ಣ ಕೃಷ್ಣಾಗೆ ಸತ್ತ, ಪಾಂಡವರಾಗೆ ಸತ್ತ. ಇದಕ್ಕೆ ಭಾಗವತರು ಅಂತಾರೆ. ಭಾಗವತ ಅಂದ್ರೆ ಭಕ್ತರು. ಅಲ್ಲಿ ಭೇದ ಅದ ಎಂದು ಜೀವ ಬ್ರಹ್ಮನ ರೂಪ ತಾಳಂಗಿಲ್ಲ ಅಂತ ಅವ್ರದ್ದು ಡಿಸಿಷನ್, ನಿರ್ಧಾರ. ಅದಕ್ಕೆ ಅವ್ರು ಭಾಗವತ ಅಂತಿರ್ತಾರೆ. ಎಲ್ಲದರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಭಾಗವತರು ಅಂತಂದ್ರೆ ಭಗವತ್ ಭಕ್ತರು. ಬ್ರಹ್ಮಜ್ಞಾನಿಗಳು, ಬ್ರಹ್ಮಭಾನಿಗಳು ಅಂತಂದ್ರೆ ಭಗವಂತ ಸ್ವರೂಪರು, ಸ್ವರೂಪ ಸಾಧಕರು. ಸ್ವರೂಪರು ಆಗಿರ್ಬೋದು, ಸ್ವರೂಪ ಸಾಧಕರಾಗಿರ್ಬೋದು. ಇದಕ್ಕೆ ಭಾಗವತರಿಗೆ ಮತ್ತು ಬ್ರಹ್ಮಭಾನಿಗಳಿಗಿರೋ ವ್ಯತ್ಯಾಸ. ಇಲ್ಲಿ ಏನಾಯ್ತು, ಅಂಥದೊಂದು ಸತ್ಯವಾದಂತ ಚಿಂತನೆ ಮಾಡುವಂತ ಗುರು ಇರ್ಬೋದು, ಶಿಷ್ಯರಿರ್ಬೋದು, ಶಾಸ್ತ್ರ ಇರ್ಬೋದು, ಅದರೊಳಗೆ ಇರಬೇಕು. ಅದು ಬಿಟ್ಕೆ ಮತ್ತೆ ಕೈಗೆ ಸಿಕ್ಕವರಿಗೆ ಗುರುಗಳಂತೇಳಿ ಯಾರು ಬೇಕವ್ರಿಗೆ ನಮಸ್ಕಾರ ಮಾಡ್ಕೋತ, ಕಾಣಿಕೆ ಕೊಟ್ಕೋತ, ಆಶೀರ್ವಾದ ಮಾಡ್ಕೋತ, ದೀಕ್ಷೆ ತಗೋತ ಅಡ್ಡಾಡ್ಬೇಡ್ರಿ. ಹಂಗ್ ಮಾಡಿದ್ರೆ ಅದು ನಮ್ಮ ಶರಣ ತತ್ವಕ್ಕೆ ಸಂಬಂಧ ಇಲ್ಲ, ವೀರಶೈವ ತತ್ವಕ್ಕೆ ಸಂಬಂಧ ಇಲ್ಲ, ಲಿಂಗಾಯತ ತತ್ವಕ್ಕೆ ಸಂಬಂಧ ಇಲ್ಲ. ಏನಾರ ಮಾಡಿದ್ರೆ ನಿಮ್ ನಿಷ್ಠೆ ಹಾಳು ಮಾಡ್ಕೋತೀರಿ, ನಿಮ್ಮ ಆಯುಷ್ಯ, ನಿಮ್ ಶಕ್ತಿ ಸಾಮರ್ಥ್ಯ ಹಾಳು ಮಾಡ್ಕೋತೀರಿ ಅನ್ನೋದು ಹೇಳ್ತಾರೆ. ಇವಾಗ ಏನದಪ್ಪ ಅಂತಂದ್ರೆ, ತನ್ನ ಪುತ್ರಂಗೆ ತಾನೇ ಗುರುವಾದನೆಂಬ ಮೂರನೇದಿದು ವಚನ. ಮೂರನೇ ವಚನ ಏನಿದು, ತನ್ನ ಪುತ್ರಂಗೆ ತಾನೇ ಗುರುವಾದನೆಂಬ ಗುರುದ್ರೋಹಿಯ ಮಾತು ಕೇಳಲಾಗದು. ಮತ್ತು ಎನ್ನ ತಂದೆಯೇ ಗುರು ಎನ್ನುವ ದ್ರೋಹಿಯ ಮುಖವ ನೋಡಲಾಗದು. ಅವರಿಬ್ಬರೊಳಗೆ ಗುರು ಶಿಷ್ಯ ಸಂಬಂಧವನ್ನು ಆಚರಿಸಿದೊಡೆ ಅವರಿಬ್ಬರ ತರ್ಕಿಸಿ, ಕಟ್ಟಿ, ಹೊತ್ತಿಸಿ, ನೊಂದಿಸಿ ಸುಡುವ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಈ ರಕ್ತ ಸಂಬಂಧದೊಳಗ ಗುರು ಶಿಷ್ಯರಾಗಿವಿ ಅಂತೇಳಿ ಮಾಡಿದ್ರ ಅದು ಗುರು ಶಿಷ್ಯಕ್ಕ ಒಪ್ಪಂಗಿಲ್ಲ. ಅದಾವ್ ನೋಡ್ರಿ ಮಠಗಳು, ಎಟ್ಟರೆ ಮಾಡ್ರಿ. ಮತ್ತ ತಮ್ಮ ತಮ್ಮ ಮನೆಯಾಗಿದ್ದವ್ರಿಗೆ ಎಷ್ಟೇ ಅಯೋಗ್ಯರಿದ್ರು ಸಹಿತ ಅವರಿಗೆ ಹುಡುಕಾಡಿ ತಂದು ಮರಿ ಮಾಡ್ತಾರ. ಪುತ್ರವರ್ಗ ಮಠ ಅಂತದವ್ ನೋಡ್ರಿ ಇವ್ರು. ಅವ್ರ ಮನೆಯಾಗ ಯಾರು ಇಲ್ಲ, ಚಲೋ ಮನುಷ್ಯರೇ ಇಲ್ಲ, ಪಟ್ಟಕ್ಕೆ ಯೋಗ್ಯರೇ ಇಲ್ಲ ಅಂದ್ರೂ ಮತ್ ಏನ್ ಮಾಡ್ಬೇಕು, ಇವನು ಬಿಟ್ರೆ ಯಾರು ಇಲ್ಲ ನಮ್ಮ ವಂಶದಾಗ ತಮ್ಮ ರಕ್ತ ಸಂಬಂಧಿಕರದಾಗೆ ಮರಿ ಮಾಡಿಕೆ ಮಠ ಹಾಳು ಮಾಡ್ತಾರ ನೋಡ್ರಿ. ಮುಂದೆ ಅವೆಲ್ಲ ಗುಣ ಕೆಟ್ಟು ಮಠದ ಮೊದಲಿನ ಯಾರೋ ಒಬ್ಬರು ಸ್ವಾಮಿಗಳು ಭಾರಿ ದೊಡ್ಡ ಪ್ರಭಾವ ಬೀರಿ ದೊಡ್ಡ ಪ್ರಮಾಣದೊಳಗೆ ಬೆಳೆಸಿರ್ತಾರ. ಇವ ಬಂದು ಭೋಗಿಗೆ ಹೋಗಿ ಯೋಗಿ ಮಾಡ್ಲಿಕ್ಕೆ ಹೋದ್ರೆ ಅವ ಏನಾಗಿಬಿಡ್ತಾನ, ಅವನ್ ಭೋಗನೇ ಮಾಡ್ತಾನ. ಭೋಗ ಮಾಡಿ ಎಲ್ಲ ಮಾಡಿ ಮಠ ಹತ್ತಿ ಬಿದ್ದು ಬಿಡ್ತಾನ. ಅದಕ್ಕೆ ಈ ಒಂದು ಆಧ್ಯಾತ್ಮ ಸಾಧನೆ ಒಳಗ ರಕ್ತ ಸಂಬಂಧದ ಒಂದು ಏನಂತಿರೋದಕ್ಕ ಮುಲಾಜಿ ಹಿಡಿಬಾರ್ದು. ತತ್ವಜ್ಞಾನಿ ಸ್ವತಂತ್ರ ಇರ್ಬೇಕು, ಅವ ಕೇಳುವ ಶಿಷ್ಯನು ಸ್ವತಂತ್ರ ಇರ್ಬೇಕು, ಹೇಳುವ ಗುರುನು ಸ್ವತಂತ್ರ ಇರ್ಬೇಕು. ತನ್ನ ಮಗನಿಗೆ ಅಂತೇಳಿ ಏನ್ ಕಾಳಜಿ ಮಾಡಿ ಹೇಳಂತದ್ ಏನ್ ಇರಂಗಿಲ್ಲ. ನಮ್ಮ ಅಪ್ಪ ಅಂತೇಳಕ್ಕೆ ಗೌರವ ಕೊಟ್ಟು ಕೇಳಂತದ ಅಲ್ಲಿ ಏನಿರಂಗಿಲ್ಲ. ತತ್ವಜ್ಞಾನದೊಳಗ ರಕ್ತ ಸಂಬಂಧದ ಯಾವ ಕೆಲಸನೂ ಇಲ್ಲ. ಈ ತತ್ವಜ್ಞಾನದೊಳಗ ನನ್ನ ಮಗ ಎಷ್ಟು ನನಗೆ ಪ್ರಿಯನೋ, ತತ್ವಜ್ಞಾನ ಕೇಳುವಂತ ಈ ಒಂದು ಜಿಜ್ಞಾಸುಗಳು ನಮಗ್ ಅಷ್ಟೇ ಪ್ರಿಯರು, ಅವ್ರಕ್ಕಿಂತ ಇನ್ನ ಹೆಚ್ಚೇ ಪ್ರಿಯರು. ನಮಗೆ ನಮ್ಮ ತಂದೆ ಎಷ್ಟು ಪ್ರಿಯನೋ, ನಮಗ ತತ್ವಜ್ಞಾನ ಹೇಳಿ ಬೆಳೆಸಂತ ಗುರುಗಳು ನಮಗಷ್ಟೇ ಪ್ರಿಯರು, ಅಷ್ಟೇ ಗೌರವಾನ್ವಿತರು. ಜಗತ್ತಿನಾಗ ಯಾರೇ ಇರ್ಬೋದು. ನಮ್ಮ ಅಪ್ಪ ಎಲ್ಲ ಮಸ್ತ್ ಓದೇನ್ರಿ, ಮಸ್ತ್ ಬುಕ್ಕುಗಳು ಅವೆಲ್ಲ ಜಮಾಸಿಟ್ಟನ. ನಮ್ಮನ್ಯಾಗ ಮೊದಲಿಂದ ಆಧ್ಯಾತ್ಮ ಇದುದರಿ. ಮತ್ ಯಾರು ಬಂದ್ರು ನಮ್ಮ ಮನ್ಯಾಗ ಹಂಗೆ ಹೋಗಂಗಿಲ್ಲ, ನಾವು ಊಟ ಮಾಡ್ಸೆ ಕಳಿಸ್ತೀವ್ರಿ. ಮತ್ ಏನಾರ ಒಂದೆರಡು ವಿಚಾರ ಹೇಳಪ್ಪ. ಮತ್ತ ಅಂತ ಅಪ್ಪನ ಕೈಯಾಗ ಬೆಳದ ಮಗ ಏನಿಲ್ಲ, ಸುಮ್ನೆ ಅವ್ರ ಅಪ್ಪಂದೊಂದು ಫೋಟೋ ಇಟ್ಟು 4 ಮಂದಿ ಕುಂದಿರ್ಸಿ ಯಾರಿಗ ಕರೆಸಿ ಏನೋ ಒಂದೆರಡು ಮಾತಾಡಿಸಿ ಆಯ್ತು. ಅವನಿಗೆ ಇವ ಸಂಬಂಧ ಇಲ್ಲ, ಇವನಿಗೆ ಅವ ಸಂಬಂಧ. ಅದಕ್ಕೆ ಏನಂತಾನ, ತನ್ನ ಪುತ್ರಂಗೆ ತಾನೇ ಗುರುವಾದನೆಂಬ ಗುರುದ್ರೋಹಿಯ ಮಾತು ಕೇಳಲಾಗದು. ಎನ್ನ ತಂದೆಯೇ ಗುರುವೆನ್ನುವ ದ್ರೋಹಿಯ ಮುಖವ ನೋಡಲಾಗದು. ಅವರಿಬ್ಬರೊಳಗೆ ಗುರು ಶಿಷ್ಯ ಸಂಬಂಧವನ್ನು ಆಚರಿಸಿದೊಡೆ ಮಾಡಂಗಿಲ್ಲ.
ತಂದೆ ಮಕ್ಕಳು ಅಂತಂದ್ರೆ ರಕ್ತ ಸಂಬಂಧದೊಳಗೆ ಗುರು ಶಿಷ್ಯರನ್ನು ಮಾಡಂಗಿಲ್ಲ, ಮಾಡಬಾರದು, ಆ ಸಂಬಂಧ ಆಚರಿಸಬಾರದು. ಅವರಿಬ್ಬರ ತರ್ಕಿಸಿ ಕಟ್ಟಿ ಹೊತ್ತಿಸಿ ನೊಂದಿಸಿ ಅಂತಂದ್ರೆ ಪರಮಾತ್ಮ ಶಿಕ್ಷೆ ಕೊಡ್ತಾನಂತ. ಸುಡುವ ನಮ್ಮ ಕೂಡಲ ಚನ್ನ ಸಂಗಮ ದೇವ. ರಕ್ತ ಸಂಬಂಧವನ್ನು ದಾಟಬೇಕು ಈ ಆಧ್ಯಾತ್ಮ ಸಾಧನೆ ಒಳಗೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ರಕ್ತ ಸಂಬಂಧ ದಾಟಿದಾಗೆ ಅವನು ನ್ಯಾಯ ನಿಷ್ಠುರಿ ಶಿಸ್ತಾಗಿ ಹೇಳಕ್ ಬರ್ತದೆ. ಮನೆಗೆ ನಾವೇ ಮಾಡ್ಕೋತೇವೆ ಅಂದ್ರೆ ಏನರ್ಥ? ಅಕ್ಕನ ಮಗಳು ಮಾಡ್ಕೊಂಡೆ, ಅತ್ತಿ ಮಗಳು ಮಾಡ್ಕೊಂಡೆ, ಅವ್ ಮನೆಗೆ ಮಾಡ್ಕೊಂಡೆ ಅವ್ರ ಮಕ್ಕಳು ಹೆಂಗಿರ್ತಾವ ನೋಡಿರಲ್ಲ, ಮಳನಂಗಿರ್ತಾವ, ಶಾಣೆ ಇರಂಗಿಲ್ಲ. ಸ್ವಲ್ಪ ಮನೆಯಿಂದ ದಾಟಿ ದೂರ ಹೋಗಿ ಬೀಗ ತಂದ್ ಮಾಡಿ ಮಾಡ್ಕೊಂಡ್ರ ಅವೇನಿರ್ತಾವ, ಜಾಗ್ರತ ಹುಡುಗರು. ಹಂಗೆ ಮನೆಗೆ ಮಾಡಿದ್ರ ಅವ ಚಲೋ ಗುರುನೂ ಆಗಲ್ಲ, ಆ ಚಲೋ ಶಿಷ್ಯನೂ ಆಗಂಗಿಲ್ಲ. ಅದರಿಂದ ಏನೂ ಉಪಯೋಗ ಆಗಂಗಿಲ್ಲ. ವ್ಯಾಸ ಮಹರ್ಷಿ ಮಗ ಯಾರು? ವ್ಯಾಸ ಮಹರ್ಷಿ ಮಗ ಯಾರು? ಶುಕಮುನಿ. ಶುಕಮುನಿ ಎಲ್ಲ ತ್ಯಾಗ ಮಾಡಿಬಿಟ್ಟು. ವ್ಯಾಸ ಮಹರ್ಷಿಗಳು ಬಾಲ್ಯದಲ್ಲೇ ತ್ಯಾಗ ಮಾಡಿದ್ರು, ಶುಕಮುನಿನೂ ಎಲ್ಲ ತ್ಯಾಗ ಮಾಡಿದ್ದ. ಎಲ್ಲ ತ್ಯಾಗ ಮಾಡಿ ಅವನಂತ ಯೋಗಿ ತ್ಯಾಗಿ ಯಾರು ಇಲ್ಲೇ ಇಲ್ಲ ಜಗತ್ತಿನಾಗ. ಆ ಪರಿ ಅವನು. ಇವನು ಏನ್ ಹೇಳ್ಬೇಕು ಹೇಳದ, ವ್ಯಾಸ ಮಹರ್ಷಿ ತನ್ನ ಮಗನಿಗೆ ಏನ್ ಹೇಳ್ಬೇಕು ಹೇಳದ. ಹೇಳಿದ್ಮೇಲೆ ನಾವು ಗುರು ಶಿಷ್ಯ ಆಗ್ಲಕ್ ಬರಂಗಿಲ್ಲ, ಒಬ್ರು ಯಾರ್ಯಾರ ಗುರು ಶಿಷ್ಯ ಮಾಡ್ಕೋಬೇಕಂತಂದ್ರ ನೀ ಜನಕ ಮಹಾರಾಜನ ಬಳಿ ಹೋಗಂತ. ಜನಕ ಮಹಾರಾಜನ ಬಳಿ ಹೋಗಂದ್ರ ಜನಕ ಮಹಾರಾಜನ ಬಳಿ ಹೋದನ ನೋಡ್ತಾನ. ಜನಕ ಮಹಾರಾಜ ಕುಂತಾನ ಹೋಗಿ ಎಲ್ಲ ಮುಂದ ನೃತ್ಯ ನಡೆದದ, ಆಡವ್ರು ಹಾಡ್ಲಕತ್ತಾರ, ಹೆಂಗಸರು ಕುಣಿಲಕತ್ತಾರ, ಬಾರ್ಸವ್ರು ಬಾರಿಸ್ಲಕತ್ತಾರ, ಬೆಳಕಾನ ಬೆಳಕು, ಬಣ್ಣದ ಬೆಳಕುಗಳು ಸಿದ್ಧ ಮಾಡಿ ಕುಣಿಲಕತ್ತಾರ. ಇವ ಇಂಥ ಹೋಗಿ ನಾನು ತ್ಯಾಗಿ, ಇವ ಏನು ನನಗ ಬ್ರಹ್ಮಜ್ಞಾನ ಹೇಳತ್ತಾನ? ಬೋಗಿಲಿಂತ ಏನ್ ಕಲಿಯೋದ? ಮಾರಿ ಕೆಡಿಸ್ಬಿಟ್ಟ. ನಮ್ಮ ಅಪ್ಪಗೆ ಬುದ್ಧಿ ಇಲ್ಲ, ಹೋಗಿ ಅಂತವನ್ ಬಲ್ಲಿ ಕಳಿಸ್ಯಾರ ನೋಡು ಅಂತೇಳಿ ಅವನ್ ಕೆಡಿಸಿದ ಮಾರಿ. ಹಂಗೇ ಅವನಿಗೆ ಗೊತ್ತಾಯ್ತು, ಜನಕ ಮಹಾರಾಜಿಗೆ ಮೊದಲೇ ಅವನ್ ಹೇಳಿ ಕಳಿಸಿದ್ದ, ನನ್ನ ಮಗನಿಗೆ ಕಳಿಸ್ತೀನಿ ನೋಡಪ್ಪ, ಸ್ವಲ್ಪ ಏನಾದ್ರು ತಿಳಿಸಿ ಹೇಳು. ಆಯ್ತು ಅಂತೇಳಿ ಮುಂದೇನಾಯ್ತು, ಅವನಿಗೂ ಒಂದು ಉನ್ನತ ಆಸನ, ಗುರುಗಳು ಬಂದಾರಂತ ಉನ್ನತ ಆಸನ ಹಾಕಿ ಕುಂದಿರ್ಸಿ ಅವ ಜನಕ ಮಹಾರಾಜ ಕುಂದಿರ್ಸ್ಕೊಂಡ ಬರ್ಲಾಗ. ಇವ ತ್ಯಾಗಿ ಅಲ್ಲ, ಮುಖ ತೆಳಗ್ ಹಾಕೊಂಡು ಎಕಡೋ ಒಂದ್ ಕಡೆ ಕೂತ, ಅದು ನೋಡ್ಲಕ್ಕ ಇಂಟ್ರೆಸ್ಟ್ ಇಲ್ಲ. ಅವನೇನು ನೋಡ್ತಾ ಇದ್ದ ಜನಕ ಮಹಾರಾಜ. ಇವನಿಗೆ ಇನ್ನ ಬಹಳ ಸುಧಾರಿಸ್ಬೇಕು ಇವನ ಅಂತೇಳಿ ಆಯ್ತು, ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಊಟ ಮಾಡಮ್ ನಡಿ ಅಂತ ಕೈ ಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಕುಂದಿರ್ತಾರ. ಇವನಿಗೇನು ಹಾಕಿರ್ತಾರ ಊಟಕ್ಕೆ ಚಾತಿ, ಅದ್ರ ಮ್ಯಾಲ ಕರೆಕ್ಟಾಗಿ ಒಂದು ದೊಡ್ಡದೊಂದು ಕತ್ತಿ ತೂಗಿ ಬಿಟ್ಟಿರ್ತಾರ. ಆ ಕತ್ತಿಗೆ ಸಣ್ಣದೊಂದು ರೇಷ್ಮೆ ದಾರದಲ್ಲಿ ಅಂತ ಜೋತ್ ಬಿಟ್ಟಿರ್ತಾರ. ಅದು ಗಾಳಿಗೆ ಗಿರ್ರತ್ತೆ ತಿರುಗ್ತದ, ಹುರಿ ಬೀಳ್ತಿರ್ತದ, ಮತ್ತೆ ಹುರಿ ಬಿಚ್ಚತಿರ್ತದ. ಅಂತದೊಂದು ಕತ್ತಿ ಮ್ಯಾಲ ಸಿಗಿಸಿಕೆ ಕೆಳಗೆ ಊಟಕ್ಕೆ ಕುಂದಿರ್ಸಿರ್ತಾರ. ರಾಜನ ಮೃಷ್ಟಾನ್ನ ಭೋಜನಗಳೆಲ್ಲ ತಂದು ನೀಡ್ತಾರ. ಅವನು ಉಣ್ತಾನ, ಇವನು ಉಣ್ತಾನ. ಊಟ ಆದ್ಮೇಲೆ ವಾಕಿಂಗ್ ಹೋಗಮ್ ನಡಿ ಹೊರಗ ಕರ್ಕೊಂಡು ಹೋಗ್ತಾರ. ವಾಕಿಂಗ್ ಹೋಗ್ತಾನ. ಏನು ಮುಖ ಅವನಿಗೆ ಒಟ್ಟ ಸಮಾಧಾನ ಇಲ್ಲ. ಏನಿದು ನನಗ ಊಟನೂ ಹಿಂಗಾಯ್ತು, ಅವನ ಭೋಗನೂ ಹಿಂಗಾಯಿ, ಈ ರಾಜನ್ಲಿಂತ ನಾನು ಏನ್ ಕಲಿಬೇಕು? ಅವಾಗ ರಾಜ, ಊಟ ಹೆಂಗಿತ್ತಪ್ಪ? ಊಟ ಹೆಂಗಿತ್ತು ಅಂದ್ರೆ ಯಾವ ಊಟನೋ ಮಾರಾಯ, ಊಟ ಹೆಂಗಿತ್ತಂತ ಕೇಳಬೇಡ ಹೇಳಬೇಡ. ಮತ್ ನಿನ್ ಲಕ್ಷ್ಯ ಎಲ್ಲಿತ್ತು? ಊಟದ ರುಚಿ ಕಡಿ ಯಾಕಿರ್ಲಿಲ್ಲ? ತಲೆ ಮೇಲೆ ಅದು ಕತ್ತಿ ಕಿತ್ತಿದ್ರಿ, ಮತ್ತ ಅದು ತಿರುಗ್ಲಕತ್ತಿತ್ತು, ಎಲ್ಲಿ ಅದು ಬಿಚ್ಕೊಂಡು ನನ್ನ ತಲೆ ಮೇಲೆ ಬಿದ್ದ್ರ ಜೀವ ಹೋಗ್ತದ ಅಂತೇಳಿ ನಾನು ಆ ಕತ್ತಿಯ ಭಯದಾಗ ಊಟದ ರುಚಿನೇ ನೋಡ್ಲಿಲ್ಲ. ಸುಮ್ಮಂಗೆ ಲಬ್ ನುಂಗಿಕೆ
ಎದ್ದು ಬಂದಿನಪ್ಪ ನನಗೆ ಬಹಳ ಭಯ ಆಯ್ತು ಅನ್ನಂತ. ಹಂಗ ಊಟದ ರುಚಿ ನಿನಗೆ ಗೊತ್ತಾಗ್ಲಾರ್ದಂಗ ನೀನ್ ಹೆಂಗ ಊಟ ಮಾಡಿದಿ, ನಿನ್ನ ಲಕ್ಷ್ಯ ಎಲ್ಲ ಹೆಂಗ ಕತ್ತಿ ಕಡೆ ಇತ್ತು, ಹಂಗ ನಂದು ಸಹಿತ ಚಿತ್ತ ಎಲ್ಲಿರ್ತದಂತಂದ್ರ ಬ್ರಹ್ಮನತ್ತ ಇರ್ತದ, ಪರಮಾತ್ಮನತ್ತ ಇರ್ತದ, ಶಿವನತ್ತ ಇರ್ತದ, ಚೇತನದತ್ತ ಇರ್ತದ. ಈ ಮಿಥ್ಯವಾದ ಜಗತ್ತನ್ನ ನಾನು ನೋಡ್ತಾ ಇದ್ರೂ ಸಹಿತ ನನ್ನ ಲಕ್ಷ್ಯ, ನನ್ನ ಚಿತ್ತ ಎಲ್ಲ ನಿನ್ನ ಚಿತ್ತ ಹೆಂಗ ಕತ್ತಿ ಕಡಿ ಇದ್ದು ಅದ್ರದ್ದು ಯಾವುದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನುಭವಿಸಲಾರ್ದಂಗ ನೀನ್ ಹೆಂಗಿದ್ದಿ ಹಂಗೆ ನಂದು ಸಹಿತ ಇದ್ರು ಇಲ್ಲಿ ನಾನು ಯಾವ ರಸಗಳು ಅನುಭವ ಆಗ್ಲಾರ ಬರೀ ಬ್ರಹ್ಮ ರಸದೊಳಗೆ ಅನುಭವಿಸ್ತಾ ಇರ್ತೀನಿ ನೋಡಪ್ಪ ಅನ್ನಂತ. ಅವಾಗ ಶುಕಮುನಿ ಜನಕ ಮಹಾರಾಜನ ಕಾಲಿ ಬಿದ್ದಂತ. ಹೌದ್ ನೋಡ್ರಿ, ಕರೆಕ್ಟ್ ನೀವು ಹೇಳಾಯ್ತ ಅಂತೇಳಿ. ಹಿಂಗ ಇಲ್ಲಿ ಏನದಂತಂದ್ರ ತಮ್ಮ ಪುತ್ರರಿಗೆ ಉಪನಿಷತ್ತಿನೊಳಗೆ ಯಾವ ತಂದೆ ಮಕ್ಕಳು ಗುರು ಶಿಷ್ಯ ಆಗಲಿಲ್ಲ. ಅವ್ರು ಮತ್ತೆ ಬೇರೆ ಗುರುಗಳ ಬಳಿ ಕಳಿಸ್ಯಾರ. ಬೇರೆ ಗುರುಗಳ ಬಳಿ ಕಳಿಸಿ ಕಲಿತು ಬಂದ ಮೇಲೆ ಮತ್ತೆ ತಾವು ಒಂದಿಷ್ಟು ಕಲಿಸ್ಯಾರ. ಆದ್ರೆ ನಾವು ಗುರುಗಳದೀವಿ ಅಂತ ಹೇಳಕ್ಕೆ ನಮ್ಮ ಮಕ್ಕಳಿಗೆ ನಾವು ಹೇಳ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲದ ಮಾತು. ಕಲೀಲಕ್ಕಾಗಲ್ಲ, ಕಲಿಸ್ಲಿಕ್ಕಾಗಲ್ಲ. ಅದಕ್ಕೆ ಗುರು ಶಿಷ್ಯ ಅನ್ನೋದು ಇಲ್ಲಿ ಏನ್ ಹೇಳಕತ್ತಾರ, ವಾಟ್ ಈಸ್ ದಿ ಮೆಸೇಜ್ ಬಿಹೈಂಡ್ ದಿಸ್, ಏನ್ ಹೇಳಕತ್ತಾರ, ನಮ್ಮ ಮನೆಗೆ ನಮ್ಮ ಅಪ್ಪ ಎಷ್ಟೇ ಶಾಣೆ ಇದ್ರೂ ಸಹಿತ ಹೊರಗೆ ಇನ್ನೊಬ್ಬ ಗುರುವಿಗೆ ಶರಣಾಗತನಾಗಬೇಕು ಅಂತ. ನಿಮ್ಮ ಅಪ್ಪನ್ನು ಒಬ್ಬ ತತ್ವಜ್ಞಾನಿನೇ ಇದ್ದು ಊರು ಮಂದಿ ಎಲ್ಲ 60 ಹಳ್ಳಿ ಮಂದಿ ಕೂಡಿ ಗುಡಿ ಕಟ್ಟಿ ತೇರಿ ಅಳಿತಿದ್ರೂ ಸಹಿತ ನಿಮ್ಮ ಅಪ್ಪನ್ನೇ ಗುರು ಹತ್ತಿಟ್ಕೊಂಡು ಕುಂದ್ರಂಗಿಲ್ಲ. ನೀವು ಇನ್ನೊಬ್ಬ ಗುರುವಿನ ಬಳಿ ಹೋಗ್ಬೇಕು ಅಂತದ ಮೆಸೇಜ್ ಇದು. ಅದೇ ಹಂಗೆ ಏನಾರ ತಿಳ್ಕೋರಿ. ಒಟ್ಟು ತನ್ನ ಮಗನಿಗೆ ತಾನು ಗುರು ಆಗಂಗಿಲ್ಲ, ತನ್ನ ತಂದೆಗೆ ತಾನು ಶಿಷ್ಯ ಆಗಂಗಿಲ್ಲ. ಯಾಕಂದ್ರೆ ಕೆಲಸ ಪರ್ಫೆಕ್ಟ್ ಆಗಲ್ಲ ಅಷ್ಟೇ. ಹಿಂಗೆ ಅದ ನೋಡ್ರಿ. ಪರ್ಫೆಕ್ಟ್ ಶರಣ ಆಗ್ಬೇಕಾದ್ರೆ ರಕ್ತ ಸಂಬಂಧ ದಾಟಬೇಕು. ಇವತ್ತಿಗೆ ಇದು ಮುಗೀತು. ಮಹೇಶ ಸ್ಥಳ ಅಂದ್ರೆ ಗುರುಲಿಂಗ ಸ್ಥಳ. ಈ ಗುರುಲಿಂಗ ಸ್ಥಳಿಗೆ ಹೋಗ್ಬೇಕಾದ್ರೆ ಹೆಂಗಾಗಬೇಕು, ಮಹೇಶ ಗುರುಲಿಂಗ ಆಗಬೇಕು ಅಂತಂದ್ರೆ ಹೆಂಗಾಗಬೇಕಂದ್ರೆ ರಕ್ತ ಸಂಬಂಧ ದಾಟಬೇಕು. ಆಮೇಲೆ ಆಚಾರದೊಳಗೆ ನಿಷ್ಠೆ ಇರಬೇಕು, ನೈತಿಕತೆ ಮಟ್ಟ ಚೆನ್ನಾಗಿರಬೇಕು, ಎಲ್ಲ ಹೇಳ್ಕೊಂಡಾದ್ರು. ಮತ್ತೆ ನಾಳೆ ಈ ಮಹೇಶನ ಭಟ್ಟ ಸ್ಥಳ ಮುಗೀತು, ಮಹೇಶ ಸ್ಥಳ ಮುಗೀತು. ಈಗ ಪ್ರಸಾದಿ ಸ್ಥಳ, ಮಹೇಶನ ಪ್ರಸಾದಿ ಸ್ಥಳ ಅಂದ್ರೆ ಏನಂತಾರ ಅದಕ್ಕೆ, ಶಿವಲಿಂಗ ಸ್ಥಳ ಅಂತಾರ. ಪ್ರಸಾದಿ ಸ್ಥಳ ಅಂದ್ರೆ ಶಿವಲಿಂಗ ಸ್ಥಳ. ನಾಳೆ ಇವೆಲ್ಲ ಪಾಯಿಂಟ್ಗಳು ನೋಟ್ ಮಾಡ್ಕೊಂಡ್ರಿ ಅಂತಂದ್ರ ನಿಮ್ಗ ಮಹೇಶನ ಪ್ರಸಾದಿ ಸ್ಥಳ ಹೆಂಗಿರ್ತಾನ ಅಂತ ಹೇಳಕ್ ಬರ್ತದ ನಿಮ್ಗೆ. ಸಿಸ್ಟಮ್ಯಾಟಿಕ್ ಜೋಡ್ಸ್ಯಾರ ಅವರು. ಜಗತ್ತಿನ ಎಷ್ಟು ತತ್ವಗಳದಾವ, ಆ ಎಲ್ಲ ತತ್ವಗಳು ಏನ್ ಮಾಡ್ಯಾರ, 101 ಸ್ಥಳದೊಳಗ ಹಂಚಿಬಿಟ್ಟಾರ. ಅದನ್ನೇ ಮತ್ತೆ 6 ಶಟಸ್ಥಳದೊಳಗೂ ಹಂಚಿಬಿಟ್ಟಾರ. ಎಲ್ಲ ಒಳ್ಳೆಯ ವಿಚಾರಗಳ ತಗೊಳ್ಳೋದು, ತಮ್ಮ ಇದ್ರಾಗ ಅಳವಡಿಸ್ಕೊಂಡು ಬಿಡೋದು. ಇವೆಲ್ಲ ನಿಮಗೆ ಟೆಕ್ನಿಕ್ಗಳು ಹೇಳೋದು. ಇಲ್ಲಿರೋ ತತ್ವನು ಹೊರಗೂ ಬೇರೆ ಬೇರೆ ಧರ್ಮದಾಗ ಅದಾವ. ನಿಮ್ಮೂ ಒಂದು ಧರ್ಮ ಸೃಷ್ಟಿ ಮಾಡಿದ್ರಿ ಅಂತಂದ್ರೆ ಜಗತ್ತಿನೊಳಗಿರುವ ಸದ್ವಿಚಾರಗಳು, ಈಗಿನ ಪ್ರಸ್ತುತ ಕಾಲದ ಜನರಿಗೆ ಸುಧಾರಣೆ ಆಗುವುದಕ್ಕೆ ಮಾರ್ಗದರ್ಶನಗಳು ಎಲ್ಲ ಒಂದ್ ಕಡೆ ಲೀಸ್ಟ್ ಮಾಡಿ ನಿಮ್ಮದೇ ಆದಂತ ಒಂದು ಧರ್ಮ ಸ್ಥಾಪನೆ ಮಾಡಬಹುದು. ಧರ್ಮ ಸ್ಥಾಪನೆ ಮಾಡೋದು ಎಂತ ಪಾಪದ ಕೆಲಸ ಆಗ್ತದಂತಂದ್ರ, ನಿಮ್ ಜೊತೆಗೆ ಇದ್ದವ್ರು ಒಂದಿಷ್ಟು ಮಂದಿ ಶಾಣ್ಯರತ್ತಾರ್ರಿ.
ಧರ್ಮ ಸ್ಥಾಪನೆ ಮಾಡಾಗ ಸ್ಟಾರ್ಟಿಂಗ್ ಒಂದಿಷ್ಟು ಮಂದಿ ಇರ್ತಾರಲ್ಲ, ಅವ್ರೇನು 770 ಮಂದಿ ಶರಣರಿದ್ರಲ್ಲ, ಅವ್ರ ಅಟ್ಟೆ ಶರಣರು. ಅಲ್ಲಿ 1,96,000 ಮಂದಿ ಜಂಗಮರೇನಿದ್ರಲ್ಲ, ಅವ್ರ ಧರ್ಮ ಪ್ರಚಾರಕ ಅವ್ರ ಅಷ್ಟೇ ಶರಣರು. ಮುಂದೆ ಅವ್ರ ಮಟ್ಟಕ್ಕೆ ಇನ್ನೊಬ್ರು ಯಾರು ಬರಲ್ಲ. ಆ ಧರ್ಮದ ಅನುಯಾಯಿಗಳು ಸೃಷ್ಟಿ ಆಗ್ತಾರೆ, ಲಕ್ಷ ಲಕ್ಷ ಕೋಟಿ ಕೋಟಿ ಅನುಯಾಯಿಗಳು. ಆ ಧರ್ಮ ಸಂಸ್ಥಾಪಕರ ಮಟ್ಟಕ್ಕೆ ಅವ್ರು ಬರಂಗೇ ಇಲ್ಲ, ಬರೀ ಅಭಿಮಾನಿಗಳ ಸಂಘ ತಯಾರಾಗ್ತದೆ. ಧರ್ಮ ಸ್ಥಾಪನೆ ಮಾಡೋದ್ರಾಗ ಇದೇ ಸಮಸ್ಯೆ ಆಗ್ಯದ್ರಿ. ಎಷ್ಟು ಜಗತ್ತಿನ ಧರ್ಮಗಳದಾವ, ಎಲ್ಲ ಧರ್ಮ ಸಂಸ್ಥಾಪಕರ ಮಟ್ಟಕ್ಕೆ ಯಾರು ಅನುಯಾಯಿಗಳು ಮ್ಯಾಲ ಹೋಗೇ ಇಲ್ಲ ಅವ್ರು. ಆದ್ರೆ ಈ ತತ್ವಜ್ಞಾನಿಗಳು ಏನದಾರಲ್ಲ, ಇವರು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಗುರುವಿನ ಮಟ್ಟಕ್ಕೆ ಹೋಗ್ಯಾರ ಇಲ್ಲ. ಈಗ ನಿಮ್ಮನ್ನು ನಮ್ಮ ಮಟ್ಟಕ್ಕೆ ತರ್ಲಕತ್ತೀವ ಇಲ್ಲ, ಏನ್ ನಮ್ಮ ಅನುಯಾಯಿಗಳು ಮಾಡ್ಕೊಂಡೇವ ನಿಮಗೆ. ನಾವು ನಮ್ಮ ತಲೆ ಮೇಲೆ ಹಾರಿ ಹೋಗ್ಬೇಕಲ್ಲಕತ್ತೀನಿ ನಾನು ನಿಮಗೆ. ನನ್ನನ್ನು ನೀವು ರದ್ದಿ ಮಾಡಿ ನೀವು ಸುದ್ದಿ ಆಗ್ಬೇಕಂತ ಹೇಳ್ತೀನಿ ನಾನು. ಧರ್ಮ ಹಂಗೆ ಹೇಳಂಗಿಲ್ಲ. ಧರ್ಮ ಗುರು ಅಂತಂದ್ರ ನಾ ಏನ್ ಹೇಳಿನಿ ಅಟ್ ಕೇಳ್ಬೇಕು ಅಟ್ಟೆ. ಅಲ್ಲಿ ಏನ್ ಬರದಿಟ್ಟಿನಿ ಅದು ಫಾಲೋ ಮಾಡ್ಕೊತಿರ್ಬೇಕು ನೀ ಅಟ್ಟೆ. ತಲೆ ಎತ್ತಂಗಿಲ್ಲ ನೀನು. ಇಲ್ಲಿ ಹಿಂಗಿಲ್ಲ. ಜ್ಞಾನದ್ದೇನದ, ಅತ್ಯಂತ ಶ್ರೇಷ್ಠವಾದ ಗುರು ನಿಮ್ಮ ಅರಿವು. ಆ ಅರಿವನ್ನ ನಿಮಗೆ ತೋರಿಸಿ ಆ ಅರಿವಿಗೆ ಶರಣಾಗತನನ್ನಾಗಿ ಮಾಡಿ ನಿಮ್ಮನ್ನ ಶ್ರೇಷ್ಠತೆಯ ಮಟ್ಟಕ್ಕೆ ಎತ್ತಲಕತ್ತಾರ. ಪರಮಾತ್ಮನಿಂದ ಇನ್ನೂ ಅಧಿಕ, ಪರಮಾತ್ಮನಿಗಿಂತ ಅಧಿಕವಾದಂತ ಸ್ಥಾನ ಗುರುವಿನ ಸ್ಥಾನ. ಅಂತ ಸ್ಥಾನಕ್ಕೆ ಒಯ್ಬೇಕಂತಾರೆ ಇಲ್ಲಿ ತತ್ವಜ್ಞಾನದೊಳಗೆ. ಅಲ್ಲಿ ಧರ್ಮ ಸಂಸ್ಥಾಪಕರು ಧರ್ಮದಾಗ ಅವು ಯಾವೂ ಇಲ್ಲ. ಅವನ್ ಪದ್ಧತಿ ಹೇಳ್ಯಾರ, ಅಷ್ಟಾವರಣ ಲಿಂಗ ಕಟ್ಕೋ ಅಷ್ಟೇ, ವಿಭೂತಿ ಹಚ್ಕೋ, ರುದ್ರಾಕ್ಷಿ ಕಟ್ಕೋ, ಗೊತ್ತಿದ್ದರೆ ಕಟ್ಕೋ, ಗೊತ್ತಿಲ್ಲದರೆ ಕಟ್ಕೋ. ಗದೆ ಹೆಗಲ ಮೇಲೆ ಇಟ್ಕೊಂಡು ತಿರುಗಾಡು. ಗದೆ ತಗೊಂಡು ನಿನ್ಗೆ ಯುದ್ಧ ಮಾಡ್ಲಕ್ ಬರ್ತದ ಬಿಡ್ತದ ನಮಗ್ ಗೊತ್ತಿಲ್ಲ. ಈ ನಮ್ದೇನದಪ್ಪ, ನಮ್ಮ ಧರ್ಮದೊಳಗ ಒಂದು ಗದೆ ಅಂತ ಅದ, ಹೆಗಲ ಮೇಲೆ ಇಟ್ಕೊಂಡು ತಿರುಗಾಡ್ಬೇಕಂತೇಳಿ ಒಂದು ನಮ್ಮ ಧರ್ಮದಾಗ ಅದ, ಅದು ಹೆಗಲ ಮೇಲೆ ಇಟ್ಕೊಂಡು ಆಡ್ಯಾಡ. ಸಿಕ್ಕರು ಅವ್ರ ಗುರುಗಳು ಖಡ್ಗ ಇಟ್ಕೊಂಡು ತಿರುಗಾಡಂದಾರಂತ. ಎಲ್ಲರೂ ಖಡ್ಗ ಇಟ್ಕೊಂಡು ತಿರುಗಾಡ್ತಾರ. ಇಲ್ಲಿ ನಾಂದೇಡತ್ ಬರ್ತದ, ಈ ಕಡೆ ಮಹಾರಾಷ್ಟ್ರದಾಗ ಬರ್ತದ ನಾಂದೇಡತ್, ನೋಡಿರ್ಬೇಕು ನೀವು. ಆ ಊರಾಗ ಸಿಕ್ಕರು ಬಹಳ ಮಂದಿ ಅದಾರ, ಗುರುದ್ವಾರ ಅದ ಅಲ್ಲಿ. ಅವರು ಎಲ್ಲರೂ ಖಡ್ಗ ಹಾಕೊಂಡು ತಿರುಗಾಡ್ತಾರ. ಅದೇನ್ ಖಡ್ಗ ತಗೊಂಡವ್ರಿಗೆ ಯುದ್ಧ ಮಾಡ್ಲಿಕ್ಕೆ ಬರ್ತದ ಬಿಡ್ತದ ಗೊತ್ತಿಲ್ಲ. ಖಡ್ಗ ನಮ್ಮ ಧರ್ಮದವ್ರ ಖಡ್ಗ ಇಟ್ಕೊಂಡು ತಿರುಗಾಡಂದಾರ ನಮ್ಮ ಗುರುಗಳು, ನಾವು ಖಡ್ಗ ಹಾಕೊಂಡು ತಿರುಗಾಡ್ತೀವಿ. ಇದೇ ಧರ್ಮ. ಖಡ್ಗ ಇಟ್ಕೊಂಡ್ಮೇಲೆ ಯುದ್ಧ ಮಾಡಬೇಕು. ಕೆಟ್ಟದ್ದು ಏನದ ಅದನ್ನ ಕತ್ತರಿಸಾಕಂತ ನಮ್ಮ ಗುರುಗಳು ಹೇಳಿಲ್ಲ. ಬರೀ ಖಡ್ಗ ಇಟ್ಕೊಂಡು ತಿರುಗಾಡಂದ್ರೆ ಖಡ್ಗ ಇಟ್ಕೊಂಡು ತಿರುಗಾಡಿದ್ರೆ ಹೆಂಗ? ನಮ್ಮ ಗುರುಗಳು ಹೇಳ್ಯಾರ, ನಮ್ಮ ದೇಶದೊಳಗ ಯಾರು ಧರ್ಮದ್ರೋಹಿಗಳದಾರ, ಯಾರು ದೇಶದ್ರೋಹಿಗಳಾರ ಅವ್ರಿಗೆ ಪೀಸ್ ಮಾಡಿ ಹೋಗಿ ಅಂತ ಹೇಳ್ಯಾರ. ತಿಳಕೆ ಯಾವ್ದಾರ ಧರ್ಮ ಅದೇನಂತು. ಧರ್ಮಾಭಿಮಾನ ಇಲ್ಲ, ದೇಶಾಭಿಮಾನ ಇಲ್ಲ, ಈಶಾಭಿಮಾನ ಇಲ್ಲ, ಕೋಶಾಭಿಮಾನ ಇಲ್ಲ, ಆತ್ಮಾಭಿಮಾನ ಇಲ್ಲ. ಕನಿಷ್ಠ ನಾ ಮನುಷ್ಯ ಅನ್ನಂತ ಜನ್ಮದ ಅಭಿಮಾನನೂ ಇಲ್ಲ. ಮತ್ತ ಅಂತವ್ರನ್ನ ಬದುಕಿಸಿ ಏನು ಉಪಯೋಗ? ಅಂತವ್ರ ಮಕ್ಕಳು ಹಡಿಬಾರ್ದು, ಅಂತವ್ರು ಬದುಕಿರಬಾರ್ದು ಭೂಮಿ ಮೇಲೆ. ಎಲ್ಲ ವೇಸ್ಟ್, ಭೂಮಿಗೆ ಭಾರ. ಅಭಿಮಾನ ಇರ್ಲಿಕ್ಕೆ ಅಷ್ಟೇ ಆಯ್ತು, ದ್ರೋಹನೂ ಮಾಡಬಾರ್ದು. ಈಗೆಲ್ಲ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು, ಒಳಗೆ ಅದೇ ದೇಶದ ಅನ್ನ ತಿಂದು ಅದಕ್ಕೆ ದ್ರೋಹ ಮಾಡಂತ ಕೆಟ್ಟ ಹುಳುಗಳು ತಯಾರಾಗ್ಯಾವ. ಎಂತ ಸಮಸ್ಯೆ ಇರ್ಲಿ. ಈಗೇನಾಯ್ತಪ್ಪ ಅಂತಂದ್ರೆ, ಈ ಒಂದು ವಿವೇಕ ಚೂಡಾಮಣಿ ಸಾಂದರ್ಭಿಕವಾಗಿ ಬಳಸಿಕೊಳ್ತಾ ಇದ್ದೀವಿ. ಮಾಯೆಯ ಸ್ವರೂಪದ ಒಂದು ನಿರೂಪಣೆ ಮಾಡುವಾಗ ನಿನ್ನ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಈ ಒಂದು ವಿಕ್ಷೇಪ ಶಕ್ತಿ ಅಂದ್ರೆ ರಜೋಗುಣ ಅಂತಂದ್ರೆ ಮನಸ್ಸಿನೊಳಗೆ ತಯಾರಾಗುವ, ಸೂಕ್ಷ್ಮ ಶರೀರದೊಳಗೆ ನಡೆಯುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗ, ದ್ವೇಷ, ಸಂಶಯ ಏನೇನದವ ಅವೆಲ್ಲನೂ ರಜೋಗುಣ ಸಂಬಂಧಿ ವಸ್ತುಗಳು. ಯಾವಾಗ ಇವು ಮನಸ್ಸಿನೊಳಗ ಇವೆಲ್ಲ ಕೆಲಸ ನಡೆದವ ಅಂತಂದ್ರ ಇದು ನಮ್ದು ರಜೋಗುಣದ ಪ್ರವೃತ್ತಿ ನಡೆದದ ಅಂತ. ಸೂಕ್ಷ್ಮ ಶರೀರದೊಳಗೆ ನಡೆಯುವ ಚಟುವಟಿಕೆಗಳೆಲ್ಲ
ಮನಸ್ಸಿರ್ಬೋದು, ಆಸಕ್ತಿ ಇರ್ಬೋದು, ಬುದ್ಧಿ ಇರ್ಬೋದು, ಚಿತ್ತ ಇರ್ಬೋದು, ಅಹಂಕಾರ ಇರ್ಬೋದು. ಇಲ್ಲಿ ನಡೆಯುವ ವ್ಯವಹಾರಗಳೆಲ್ಲ ಯಾವ ಗುಣದ್ದು? ಸತ್ವ, ರಜ, ತಮ. ಇದ್ರ ಪೈಕಿ ಯಾವ ಗುಣ? ಸೂಕ್ಷ್ಮ ಶರೀರದಾಗ ನಡೆಯುವ ಗುಣಗಳು ರಜೋಗುಣದ ಕೆಲಸಗಳು. ಸ್ಥೂಲ ಶರೀರದಾಗ ನಡೆಯುವ ಯಾವುವು? ಯಾವ ಗುಣ? ಸತ್ವ, ರಜ, ತಮ. ಸ್ಥೂಲ ಶರೀರದಾಗ ನಡೆಯುವ ಗುಣಗಳು ಯಾವುವು? ಸ್ಥೂಲ ಶರೀರ ಅಂತಂದ್ರೆ ಅದು ಏನೂ ಇಲ್ಲ, ಏನೂ ಇಲ್ಲದ್ದು ತಿಳ್ಕೊರಿ. ಸ್ಥೂಲ ಶರೀರ ಅಂದ್ರೆ ಅದು ಏನೂ ಇಲ್ಲದ್ದು. ಒಂದು ಜೋಳದ ಚೀಲ ಇದ್ದಂಗ, ಒಂದು ಜೋಳದ ಚೀಲ ಇದ್ದಂಗ. ಏನು ಇಲ್ಲದಂದ್ರೆ ತಮಗುಣ ಅಂತ. ತಮಗುಣನೂ ಇಲ್ಲ ಅದ್ರಾಗ, ಏನು ಇಲ್ಲದ್ದು. ಅದ್ರೊಳಗೆ ಏನೂ ಇಲ್ಲ, ಖಾಲಿ ಚೀಲ ಅಂತ ತಿಳ್ಕೊರಿ. ಅದ್ರಾಗ ಏನೇನೂ ಇಲ್ಲ, ಏನು ಇಲ್ಲದ್ದದು. ಒಂದು ಖಾಲಿ ಚೀಲ. ಆ ಖಾಲಿ ಚೀಲದಾಗ ನೀವು ಸಕ್ಕರೆ ಹಾಕಿದ್ರಿ ಅಂದ್ರೆ ಅದಕ್ಕೆ ಯಾವ್ದ್ರ ಚೀಲ ಅಂತೀರಿ? ಆ ಖಾಲಿ ಚೀಲದಾಗ ಸಕ್ಕರೆ ಹಾಕಿರಿ ಅಂದ್ರೆ ಅದಕ್ಕೆ ಯಾವ್ದ್ರ ಚೀಲ ಅಂತೀರಿ? ಸಕ್ಕರೆ ಚೀಲ ಅಂತೀರಿ. ತೊಗರಿ ಹಾಕಿದ್ರೆ ತೊಗರಿ ಚೀಲ ಅಂತೀರಿ. ಗೋಧಿ ಹಾಕಿದ್ರೆ ಗೋಧಿ ಚೀಲ ಅಂತೀರಿ. ಏನೇನು ಇಲ್ಲ, ಏನ್ ಹಾಕ್ತಿರಿ ಅದು. ನಿಮ್ ಸೂಕ್ಷ್ಮ ಶರೀರದೊಳಗ ಈ ರಜೋಗುಣಗಳು ಏನೇನು ನಡೆದವ ಅವು ಪ್ರಕಟ ಮಾಡುವುದಕ್ಕ ಅದು ಒಂದು ನೋಟಿಸ್ ಬೋರ್ಡ್ ಇದ್ದಂಗ. ನಿಮ್ ಸೂಕ್ಷ್ಮ ಶರೀರದಾಗ ಸಿಟ್ಟು ಬಂದದ, ಅದನ್ನ ಪ್ರಕಟ ಮಾಡ್ಲಕ್ ನಿಮ್ ಕಣ್ಣು ಕೆಂಪಾಗ್ಯಾವ, ಹುಚ್ಚು ಒದರಾಡ್ಲಕತ್ತೀರಿ. ಮತ್ತ ಸೂಕ್ಷ್ಮ ಶರೀರದಂದು ಸಿಟ್ಟು ಹೋಯ್ತಂತಂದ್ರ ಅದೇನ್ ತಣ್ಣ ಕೂತ್ಬಿಡ್ತು, ಆರಾಮ್ ಶಾಂತ ಆಗಿರ್ತದೆ. ಈಗ ಒಳಗೆ ನೀರ ಬಿಸಿ ಇತ್ತಂದ್ರ ಹಾಂಡೆ ಬಿಸಿ ಇರ್ತದೆ, ಒಳಗೆ ನೀರು ತಣ್ಣಗಿದ್ರೆ ಹಾಂಡೆ ತಣ್ಣಗಿರ್ತದೆ. ಅಟ್ಟೆ ಹಾಂಡೆದಾಗ ಏನಿಲ್ಲ, ಅದು ತಂಪ ಬಿಸಿ ಎದುರಾಗದ, ನೀರಾಗದ. ಹಿಂಗಾಗಿ ಈ ಸ್ಥೂಲ ಶರೀರ ಏನೂ ಇಲ್ಲದ್ದೇ ಇದು ಭಾರಿ ಇಂಪಾರ್ಟೆಂಟ್ ಆಗಿ ಕೂತದ ಮಗಂದು. ಇದೇ ಭಾರಿ ಮಜಾ. ಏನೂ ಇಲ್ಲದ್ದು, ಏನು ಅಲ್ಲದ್ದು, ಏನು ಇಲ್ಲದ್ದು, ಯಾವ ಗುಣನೂ ಇಲ್ಲ ಅದರೊಳಗೆ. ಜುಮ್ಮಂತದಲ್ಲಿ ಮಾತು ಕೇಳಿದ್ರು, ಎಲ್ಲಾನು ಅದರಲ್ಲಿಂತ ನಡೆದದ. ಎಲ್ಲಾನು ಅದರಲ್ಲಿಂತ ನಡೆದ. ಈಗ ತಮೋಗುಣ ಅಂದ್ರೆ ಏನು? ನಾನು ಅಥವಾ ಯಾರೋ ಏನೋ ಹೇಳಲಿಕ್ಕತ್ತಾರ, ಹೇಳಿದ್ದು ನಿಮಗ ಅರ್ಥ ಆದರೆ ಸತ್ವಗುಣ, ಅರ್ಥ ಆಗಲಿಲ್ಲ ಅಂತಂದ್ರೆ ತಮೋಗುಣ. ದೇವರ ವಿಷಯ ಇರ್ಬೋದು, ದೇವಿನ ವಿಷಯ ಇರ್ಬೋದು, ಅದನ್ನು ತಿಳ್ಕೊಳ್ಳೋಂಥ ಕೆಪಾಸಿಟಿ ಏನದಲ್ಲ ಅದು ಸತ್ವಗುಣ. ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ, ತಿಳ್ಕೊಳ್ಳೋದು. ಭಗವಂತನ ಕಥೆ ಒಂದೇ ಹೇಳಿದ್ರೆ ತಿಳಿತದೆ, ಬೇರೆ ಹೇಳಿದ್ರೆ ತಿಳಿಯಂಗಿಲ್ಲೇನು? ಏನ್ ಹೇಳಿದ್ದು ತಿಳ್ಕೊಳ್ತದಲ್ಲ. ಈಗ ನೋಡ್ರಿ, ನಿಮ್ಮ ಮನೆಗೆ ಒಬ್ಬೊಬ್ರು ಏನ್ ಹೇಳಿದ್ದು ತಿಳ್ಕೊಳ್ಳಂತ ಗುಣ ಇದ್ದವರು ಎಷ್ಟು ಪ್ರಿಯ ಆತರ ಗೊತ್ತದ. ಸ್ವಚ್ಛ ಇರ್ಬೋದು, ಮಗಳಿರ್ಬೋದು, ಮಗ ಇರ್ಬೋದು, ತಂದಿರ್ಬೋದು, ಮಕ್ಕಳು, ಏನೆಲ್ಲ ಇದೆ. ಯಾರು ಏನ್ ಹೇಳ್ತಾರೆ ಎಲ್ಲ ತಿಳ್ಕೊಳ್ಳೋದು, ಕೇಳೋದು, ತಿಳ್ಕೊಳ್ಳೋದು, ಮಾಡೋದು, ಕೇಳೋದು, ತಿಳ್ಕೊಳ್ಳೋದು, ಮಾಡೋದು, ಕೇಳೋದು, ತಿಳ್ಕೊಳ್ಳೋದು, ಮಾಡೋದು. ಎಷ್ಟು ಒಳ್ಳೆಯ ಸ್ವಭಾವ ಅದು ಗೊತ್ತದ. ಅದಕ್ಕೇನಂತಾರ? ಸತ್ವಗುಣ, ಸತ್ವಗುಣ ಅಂತಾರೆ. ಆ ಸತ್ವಗುಣದ್ದು ಒಳ್ಳೆ ಸ್ವಭಾವದ್ದು ಒಂದು ಮುಖ ತೋರಿಸಿವಿ, ಅದ್ರ ಕೆಟ್ಟ ಮುಖ ಇನ್ನ ಮುಂದೆ ತೋರಿಸ್ತೀವಿ ನಾವು ನಿಮಗೆ. ಸತ್ವಗುಣ ಏನ್ ಮಾಡ್ತದೆ, ಮುಂದೆ ಹೋಲಕ್ ಬಿಡಂಗಿಲ್ಲ ಅದು, ಮುಂದಕ್ಕೆ ಹೋಲಕ್ ಬಿಡಂಗಿಲ್ಲ ಅದು ಸತ್ವಗುಣ. ಈಗ ನಾ ಏನ್ ಹೇಳಿದ್ದು ನಿಮಗ್ ಕೇಳಂಗಿಲ್ಲ, ನೀವು ಏನು ಮಾಡಂಗಿಲ್ಲ. ಹೇಳಿದ್ದು ಕೇಳಂಗೂ ಇಲ್ಲ, ಹೇಳಿದ್ದು ತಿಳಿಯಂಗೂ ಇಲ್ಲ, ಹೇಳಿದ್ದು ಮಾಡಂಗೂ ಇಲ್ಲ. ಅದಕ್ಕೆಂತ ಗುಣ ಅಂತಾರ? ತಮೋಗುಣ.
ನಾನು ನಿಮ್ಗೊಂದೇನೋ ಹೇಳ್ತೀನಿ ಮಾಡು ಅಂತ ಏನಿಲ್ಲ. 770 ಶರಣರದು ಹೆಸರು ಬರ್ಕೊಳಕತ್ರಿ. ಒಂದು 25 2 ದಿನ ಓದ್ತೀನಿ, ಬರ್ಕೋರಿ, ಮುಂದಿಂದ ಮತ್ತೆ ಹೇಳ್ತೀನಿ. ಇಲ್ಲ ಹೋಯ್ತದ 50 ಶರಣರು ನಿಮ್ಮ ಪಾಲಿಗೆ. ಉಳಿದ 600 ಶರಣರದ 770 ಇನ್ನ 700 ಶರಣರು ಕಾಯ್ಕೊಂಡು ಕೂತಾರ ಅಲ್ಲಿ. ಒಂದು 70 ಶರಣರದ ಅಷ್ಟೇ ನಿಮಗಾಗ್ಯದ. ಇನ್ನ 700 ಶರಣರು ಅಲ್ಲೇ ಕೂತಾರ. ಒಂದು 10% ಕೆಲಸ ಮಾಡಿ ಒಬ್ಬರೇ ನಾನು 2 ದಿವಸದ ಬರ್ಕೊಂಡಿನ್ರಿ, ಮುಂದಿನ ಶರಣರ ಹೆಸರು ಹೇಳ್ರಿ. ಏನಿಲ್ಲ, ಹೇಳ್ತಿದ್ರು ಹೇಳ್ರಿ, 70 ಹೇಳ್ರಿ, 50 ಹೇಳ್ರಿ, 100 150 ನಿಮ್ಗೆ ಹ್ಯಾಂಗ್ ತಿಳಿತದ ಹೇಳ್ರಿ, ಸಾಕಂದ್ರೆ ಬಿಟ್ರೆ ನಮ್ಗೆ ಸಾಕು ಅಲ್ಲಿಗೆ. ಇವೆಲ್ಲ ತಮೋಗುಣ, ಇವು ಏನೂ ಇಲ್ಲ. ನೋಡ್ತಿರ್ತೀನಿ ನಿಮ್ ಕ್ಯೂರಿಯಾಸಿಟಿ ಯಾವ ಮಟ್ಟಿಗೆ ಅದ. ಬೇಕೇನು? ಬೇಕು. ಏನ್ ಮಾಡ್ತೀರಿ? ನಾವು ಏನು ಮಾಡಂಗಿಲ್ಲ, ನೀವೇ ಏನ್ ಮಾಡೋದು ಮಾಡ್ಕೊತಿರ್ಬೇಕಷ್ಟೇ. ನಾವು ಸುಮ್ಮನೆ ನೋಡ್ಕೊತಿರ್ತೀವಿ. ಒಬ್ಬರ ಬಾಯಿ ತೆಗೆದು ಮುಂದಿಂದ ಚಂದ್ರದು ಹೇಳ್ರಿ, ಇನ್ನೊಂದಿಷ್ಟು ಹೆಸರುಗಳು ಮುಗಿಸಿ ಬಿಡಮ್ಮದ ಏನು ಇಲ್ಲೇ ಇಲ್ಲ ಅಲ್ಲಿ. ಹೆಂಗದು? ಇದು ಯಾವ ಗುಣ? ಇದು ಯಾವ ಗುಣ? ಇದು ಹೇಳಿದ್ದು ಕೇಳಂಗಿಲ್ಲ, ಕೇಳಿದ್ದು ತಿಳಿಯಂಗಿಲ್ಲ, ತಿಳಿದದ್ದು ಮಾಡಂಗಿಲ್ಲ. ನಮಗೆ ಸಾಕಾಗ್ಯದ, ನಿಮ್ದೊಂದು ಎಲ್ಲಿ ಕಾಟ ಅಂತೇಳಿ ಏಟರೇ ಹೇಳ್ರಿ, ಏಟರೇ ಬಿಡ್ರಿ, ನಾವು ಹಿಂಗೆ ಇರ್ತೀವಿ, ನೀವು ಹಂಗೆ ಇರ್ರಿ ಅಂತ. ಕೆಲವೊಂದು ವಿಷಯ ಚೆನ್ನಾಗಿ ತಿಳ್ಕೊಳಕತ್ತೀರಿ, ಅದು ಸತ್ವಗುಣ. ಕೆಲವೊಂದು ವಿಷಯ ಏನು ಕೇಳಕ್ಕೂ ತಯಾರಿಲ್ಲ, ಮಾಡ್ಲಕ್ಕೂ ತಯಾರಿಲ್ಲ, ಅದು ತಮೋಗುಣ. ಹೆಂಗದು? ಈಗ ನಿನ್ನಿದ ವಿಷಯದೊಳಗ ಸೂಕ್ಷ್ಮ ಶರೀರದೊಳಗ ನಡೆಯುವ ಚಟುವಟಿಕೆಗಳೆಲ್ಲ ರಜೋಗುಣ. ಅದು ಏನ್ ಮಾಡ್ತದಂದ್ರ ಅದರೊಳಗ ಆ ಒಂದು ವಿಚಾರ ಉತ್ಪತ್ತಿ ಆದ ಕೂಡ್ಲೇನೆ ಅಂತಃಕರಣದ ಮಾನಸ ಸರೋವರ, ನಿಸ್ತರಂಗವಾದ ಸರೋವರ ಏನಾಗ್ಬಿಡ್ತದ? ಅಲ್ಲೋಲ ಕಲ್ಲೋಲ ಆಗ್ತದ, ತರಂಗಗಳು ಹೇಳ್ತದ. ಆಗ ಏನ್ ಮಾಡ್ತದ? ಕಾರ್ಯೋನ್ಮುಖ ಆಗ್ತದ. ಅದು ಕಾರ್ಯೋನ್ಮುಖ ಆಗ್ತದ, ಕೆಲಸ ಚಾಲು ಮಾಡಿಬಿಡುತ್ತೆ. ಮುಂದೆ ವಾಟ್ ಈಸ್ ನೆಕ್ಸ್ಟ್? ಈಗ ತಮೋಗುಣ ಕೆಲಸ ಚಾಲು ಮಾಡೋದು. ಯಾವುದೇ ನಿಮ್ ಕೆಲಸ ಚಾಲು ಆಗಬೇಕು ಅಂತಂದ್ರೆ ಒಳಗ ನಿಮ್ ಸ್ಥೂಲ ಶರೀರದಾಗ ಮೊದಲೇ ತಯಾರಾಗಲ್ಲ, ಅದು ಕೆಲಸ ಸ್ಟಾರ್ಟ್ ಆಗೋದು ಸೂಕ್ಷ್ಮ ಶರೀರದಾಗ ಸ್ಟಾರ್ಟ್ ಆಗ್ತದೆ. ಆಮೇಲೆ ಸ್ಥೂಲ ಶರೀರದಿಂದ ಅದು ಪ್ರಕಟ ಆಗ್ತದೆ. ಅಷ್ಟೇ, ಕೆಲಸ ಸ್ಟಾರ್ಟ್ ಆಗದೆ ಮೊದಲು ಅಂತಃಕರಣದೊಳಗೆ. ಈಗ ತಮೋಗುಣಕ್ಕೆ ಏನಂತಾರಂದ್ರೆ ಆವರಣ ಶಕ್ತಿ. ಆವರಣ ಶಕ್ತಿ ಅಂದ್ರೆ, ಆವರಣ ಅಂದ್ರೆ ಏನು? ಮುಚ್ಚಿಕೊಂಡು ಕುಂತಿರೋದು ಅಷ್ಟೇ, ಒಳಗೆ ಮುಚ್ಕೊಂಡು ಕೂತಿರೋದು, ಹೊರಗೆ ಪಕ್ಕಟ ಆಗ್ಲಾರ್ದಂಗಿರೋದು. ಮನುಷ್ಯ ತಮೋಗುಣದಿಂದ ಯುಕ್ತನಾದಾಗ, ಇವತ್ತು ಹೇಳೋದೇ ತಮೋಗುಣ ಅಥವಾ ಆವರಣ ಶಕ್ತಿ. ಮನುಷ್ಯ ತಮೋಗುಣದಿಂದ ಯುಕ್ತನಾದಾಗ ಯಾವ ತತ್ವವನ್ನು ಅರಿಯದೇ ಭ್ರಾಂತಿಯಿಂದ, ಮನುಷ್ಯ ತಮೋಗುಣದಿಂದ ಯುಕ್ತನಾದಾಗ ಅವನಿಗೇನಾಗ್ತದೆ? ಯಾವ ತತ್ವವನ್ನು ಅರಿವಿಗೆ ಬರಂಗಿಲ್ಲ, ಭ್ರಾಂತಿಯಿಂದ ಇರುತ್ತಾನೆಂಬ ವಿಷಯ. ಯಾವುದರಿಂದ ವಸ್ತುವು ಬೇರೊಂದು ಬಗೆಯಾಗಿ ತೋರುತ್ತದೆ, ಯಾವುದರಿಂದ ವಸ್ತುವು ಬೇರೆ ಬಗೆಯಾಗಿ ತೋರುತ್ತದೆಯೋ ಇದೇ ತಮೋಗುಣದ ಆವರಣ. ಪ್ರಸಿದ್ಧವಾದ ಶಕ್ತಿಯು ಇದೇ ಮನುಷ್ಯರ ಸಂಸಾರಕ್ಕೆ ವಿಕ್ಷೇಪ ಶಕ್ತಿ, ಕಾರ್ಯೋನ್ಮುಖತ್ವಕ್ಕೆ ಕಾರಣವಾಗಿದೆ. ಏನ್ ಹಿಂಗಂದ್ರ ಅಂತಂದ್ರೆ, ಪ್ರಪಂಚದಲ್ಲಿ ಮನುಷ್ಯ ದುಃಖ ಸಂಕಟಗಳಿಗೆ ಏಕೆ ನೆರಳುತ್ತಾನೆ ಎಂಬುದನ್ನ ಇಲ್ಲಿಯವರೆಗೆ ಹೇಳಲಾಗಿದೆ. ದುಃಖ ಸಂಕಟ ಯಾಕ ನೆರಳುತ್ತಾನೆ ಅಂತ ಹೇಳಿವಿ? ತಮೋಗುಣ ಪ್ರಭಾವದಿಂದ ನಮ್ಮ ಸ್ವರೂಪವು ನಮಗೆ ತಿಳಿಯಲಾರೆವು.
ಯಾಕೆ ದುಃಖಿಗಳಾಗಿವಿ, ಯಾಕೆ ಸಂಕಟ ಪಡ್ತೀವಿ, ಯಾಕೆ ಪಾಪಿಗಳಾಗಿವಿ ಅಂತಂದ್ರ ನಾವು ಏನದೀವಿ? ಆತ್ಮಸ್ವರೂಪರದೀವಿ, ನಾವು ಬ್ರಹ್ಮಸ್ವರೂಪರದೀವಿ. ನಮಗ ದುಃಖ ಇಲ್ಲ, ಆನಂದ ಸ್ವರೂಪರದೀವಿ. ನಮಗ ಚಿಂತೆ ಇಲ್ಲ, ನಿಶ್ಚಿಂತೆ ಸ್ವರೂಪರದೀವಿ. ನಮಗ ಭಯ ಇಲ್ಲ, ನಿರ್ಭಯ ಸ್ವರೂಪರದೀವಿ. ಆದ್ರ ನಮ್ಮ ಸ್ವರೂಪದ ಬಗ್ಗೆ ನಮಗ ಜ್ಞಾನ ಇಲ್ಲದಕ್ಕ, ನಮ್ಮ ಸ್ವರೂಪದ ಜ್ಞಾನ, ನಮ್ಮ ಸ್ವರೂಪದ ಬಗ್ಗೆ ಅರಿವು ನಮಗೆ ಇಲ್ಲದಕ್ಕ ನಾವು ಏನ್ ಮಾಡ್ಲಕತ್ತೀವಿ? ಆ ಆನಂದ ಸ್ವರೂಪನಾದವನು ದುಃಖ ಸ್ವರೂಪ ಆಗ್ಯಾನ. ದುಃಖದಿಂದ ನೆರಳಲಕತ್ತನ. ನಿರ್ವಿಕಾರವಾದಂತ ಆತ್ಮ ಏನಾಗ್ಯಾನ? ವಿಕಾರಿಯಾಗ್ಯಾನ. ಎಲ್ಲವನ್ನೂ ಬಲ್ಲಂತ ಸ್ವಯಂ ಪ್ರಕಾಶ ಬ್ರಹ್ಮ ಏನಾಗ್ಯಾನ? ಅಜ್ಞಾನಿಯಾಗ್ಯಾನ. ಭಿನ್ನವಾಗಿ ತೋರ್ಲಕತ್ತನ. ಯಾಕೆ? ಹಿಂಗ್ಯಾಕ? ತನ್ನ ಸ್ವರೂಪದ ಅರಿವು ತನಗಿಲ್ಲದಕ್ಕೆ. ಅದನ್ನೇ ಹೇಳ್ತಾರೆ, ಯಾವುದರಿಂದ ವಸ್ತು ಬೇರೊಂದು ಬಗೆಯಾಗಿ ತೋರುತ್ತದೆ. ನೀವು ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಇದ್ದು ನಾಮರೂಪಕ್ಕೆ ನೀವು ಮರಳಾಗಿರಲ್ಲ. ಜಗತ್ತಿನೊಳಗ ಬ್ರಹ್ಮನ್ನು ಬಿಟ್ಟು ಮತ್ತೊಂದು ಯಾವ ವಸ್ತು ಇಲ್ಲ ಅಂದ್ರೂ ಸಹಿತ ಜಗತ್ತಿನ ನಾಮರೂಪಗಳ ದೃಶ್ಯಕ್ಕೆ ಮರಳಾಗಿರಲ್ಲ. ಇದು ಭಿನ್ನವಾಗಿರಲ್ಲ. ನೀವು ಬೇರೆ ಬಗೆಯಾಗಿ ಯಾಕೆ ತೋರ್ತದ ಅಂದ್ರೆ ತನ್ನ ಸ್ವರೂಪದ ಅರಿವು ತನಗಿಲ್ಲದಕ್ಕೆ. ವಾಕ್ಯ ಹೆಂಗದ? ಯಾವುದರಿಂದ ಅಂದ್ರೆ ತನ್ನ ಅಜ್ಞಾನದಿಂದ ವಸ್ತು ಬೇರೊಂದು ಬಗೆಯಾಗಿ ತೋರುತ್ತದೆ. ಇದೇ ತಮೋಗುಣದ ಆವರಣವೆಂಬ ಪ್ರಸಿದ್ಧವಾದ ಶಕ್ತಿ. ಇದು ಆವರಣ ಶಕ್ತಿ ಅಂತ ಹೇಳೋದಲ್ಲ. ಇದು ನಿಮಗೆ ಏನ್ ಮಾಡ್ತದಂತಂದ್ರೆ ನಾಮ ರೂಪಗಳ ದರ್ಶನ ಮಾಡಿಸ್ತದ. ಆವರಣ ಶಕ್ತಿ ಏನ್ ಮಾಡ್ತದ? ಬ್ರಹ್ಮನನ್ನು ಮರೆಸಿ ನಾಮರೂಪಗಳ ದರ್ಶನ ಮಾಡಿಸ್ತದ. ನಿಮ್ಮ ಆತ್ಮನನ್ನು ಮರೆಸಿ ನಿಮ್ಮ ನಾಮರೂಪಗಳ ದರ್ಶನ ಮಾಡಿಸ್ತದ. ಇದೇ ತಮೋಗುಣ. ಆವರಣ ಶಕ್ತಿ ಬ್ರಹ್ಮನನ್ನ ಮುಚ್ಚಿ ಹಾಕಿ ತಂದೆ ಒಂದು ಬೇರೆ ರೂಪ ತೋರಿಸ್ತದ. ಒಂದು ಕಲ್ಲು ಅದ, ಅದಕ್ಕೆ ನೀವು ಕಲ್ಲು ಅಂದ್ರೆ ಅಂತಂದ್ರೆ ಆವರಣ ದೃಷ್ಟಿ. ಅದು ಆವರಣ ಶಕ್ತಿಯ ಪ್ರಭಾವದಿಂದ ನೀವು ಅದಕ್ಕೆ ಕಲ್ಲು ಅನ್ಲಕತ್ತೀರಿ. ಆ ಕಲ್ಲು ನಿರಾವರಣ ಆದಾಗ ಏನಾಗ್ತದದು? ಕಲ್ಲು ನಿರಾವರಣ ಆದಾಗ ಏನಾಗ್ತದ? ಬ್ರಹ್ಮ ಆಗ್ತದ, ಲಿಂಗ ಆಗ್ತದ, ಶಿವ ಆಗ್ತದ. ಗುಡಿಯಾಗಿಂದ ಒಂದು ಕಲ್ಲಿಗೆ ಏನ್ ಮಾಡ್ಯಾರ? ಆವರಣ ಶಕ್ತಿ ಕಳ್ಕೊಂಡವರು ಲಿಂಗ ಬ್ರಹ್ಮ ಅಂತ ಪೂಜೆ ಮಾಡ್ಲಕತ್ತಾರ. ಆವರಣ ಶಕ್ತಿಯ ಪ್ರಭಾವಕ್ಕೆ ಒಳಗಾದವರು ಏನ್ ಮಾಡ್ಲಕತ್ತಾರ? ತಮೋಗುಣಿಗಳು ಅದೊಂದು ಕಲ್ಲು ಅಂತಾರ. ಅವ್ರ ಸಾಧನೆ ಮಟ್ಟ ಆ ಆವರಣ ಶಕ್ತಿ ಕಳ್ಕೊಳ್ಳಾರದವ್ರಿಗೆ ಅದು ಕಲ್ಲೇ ಅಲ್ಲ, ಮತ್ತಿನ್ನೇನದ? ಅಲ್ಲಿ ಆವರಣ ಶಕ್ತಿ ಕಳ್ಕೊಂಡವನಿಗೆ ಅದು ಲಿಂಗ ಆಗ್ತದೆ. ಲಿಂಗ ಕಲ್ಲಲ್ಲ, ಕಲ್ಲು ಲಿಂಗವಲ್ಲ. ಕಲ್ಲು ಲಿಂಗವಲ್ಲ ಯಾರಿಗೆ? ಆವರಣ ಶಕ್ತಿ ಕಳ್ಕೊಳ್ಳಾರದವನಿಗೆ ಕಲ್ಲು ಲಿಂಗವಲ್ಲ. ಮತ್ತೆ ಆವರಣ ಶಕ್ತಿ ಕಳ್ಕೊಂಡವನಿಗೆ ಅಲ್ಲಿ ಲಿಂಗ ಕಲ್ಲಲ್ಲ. ಅವನಿಗೆ ಲಿಂಗ ಕಾಣ್ತಿರ್ತದ, ಅಲ್ಲಿ ಕಲ್ಲಲ್ಲ, ಅವನಿಗೆ ಲಿಂಗ. ಹೆಂಗದು ವಿಚಾರ? ಅದಕ್ಕೆ ಪ್ರಪಂಚದಲ್ಲಿ ಮನುಷ್ಯ ದುಃಖ ಸಂಕಟಗಳಿಂದ ಏಕೆ ನೆರಳುತ್ತಾನೆ ಎಂಬುದನ್ನ ಇಲ್ಲಿ ತನಕ ಅದೇ ಹೇಳ್ಕೊತ ಬಂದೀವಿ. ಈಗಲೂ ಅದೇ ಹೇಳ್ತೀವಿ. ತಮೋಗುಣ ಪ್ರಭಾವದಿಂದ ತಮ್ಮ ಸ್ವರೂಪ ತಾವು ತಿಳಿಯಲಾರ. ನಮಗೆ ಹೆಚ್ಚಾಗಿ ರಜೋಗುಣದಿಂದ ಉಂಟಾಗುವ ವ್ಯಾವಹಾರಿಕ ಪ್ರಪಂಚ, ನಮಗೆ ಹೆಚ್ಚಾಗಿ ರಜೋಗುಣದಿಂದ ಉಂಟಾಗುವ ವ್ಯಾವಹಾರಿಕ ಪ್ರಪಂಚ ಏನ್ ಮಾಡ್ತದ? ಈ ವ್ಯಾವಹಾರಿಕ ಪ್ರಪಂಚ ಏನ್ ಮಾಡ್ತದ್ರಿ? ಸಚ್ಚಿದಾನಂದ ಸ್ವರೂಪ ಶುದ್ಧ ಆತ್ಮನೇ ನಾನು ಎನ್ನುವಂಥವನ್ನ, ನಮ್ಮ ಸ್ವರೂಪವನ್ನು ನಮಗೆ ಗೋಚರವಾಗದಂತೆ ಆವರಣ ಮಾಡುತ್ತದೆ. ಇದೇ ತಮೋಗುಣದ ಕೆಲಸ. ನಾವು ದೇಹ, ಮನಸ್ಸು, ಬುದ್ಧಿಗಳ ಸಂಪರ್ಕದಿಂದ ಪರಿಚ್ಛಿನ್ನವಾಗಿ ನಮ್ಮನ್ನು ನಾವು ಅಲ್ಪ ಶಕ್ತಿಯಿಂದ ಜೀವ ಎಂದುಕೊಳ್ಳುತ್ತೇವೆ.
ದೇಹ, ಮನಸ್ಸು, ಬುದ್ಧಿ ಇವೇನ್ ಮಾಡ್ತಾವ? ನಾನು ಈ 3.5 ಮೊಳ ಶರೀರ ಅಂತ ಹೇಳ್ತದ ಹೊರತು ಇಡೀ ಜಗದಗಲ ಮುಗಿಲಗಲ ಇರುವಂತ ಚೇತನನೇ ನಾನು ಅಂತ ಹೇಳಂಗಿಲ್ಲ. ಈ ದೇಹ, ಮನಸ್ಸು, ಬುದ್ಧಿಯ ಸಂಪರ್ಕದಿಂದದ್ದು ಆ ಮನಸ್ಸಿನ ಆಧೀನದೊಳಗೆ ಹೋಗಿದ್ದ ಕಾರಣ ಅದು ನಮ್ಗೆ ಏನ್ ಮಾಡ್ಲಕತ್ತದಪ್ಪ ಅಂದ್ರ ಈ 3.5 ಮೊಳ ಶರೀರನೇ ನಾನು ಅಂತಂದು ನಮ್ಮ ಸರ್ವವ್ಯಾಪಕವಾದ ಸ್ವರೂಪ ನಮಗೆ ಪರಿಚಯ ಆಗ್ಲಾರ್ದಂಗೆ ಮಾಡ್ತದ. ನಮ್ಮನ್ನ ಏನ್ ಮಾಡ್ತದ? ಮನಸ್ಸಿನ ಆಧೀನರಾಗಿ ಇರುವ ಕಾರಣ ಆ ಇಡೀ ಬ್ರಹ್ಮಾಂಡ ದೊಡ್ಡದು, ನೀನು 3.5 ಮೊಳ ಶರೀರ, ನಿಂದು ಪಿಂಡಾಂಡ ಇಷ್ಟೇ, ನಿಂದು ನೀನು ಅಲ್ಪ ಶಕ್ತಿ, ಅಲ್ಪ ಜ್ಞಾನಿ, ಅಲ್ಪ ಕರ್ತೃ, ಅಲ್ಪ ಭೋಕ್ತೃ ಅಂಥೇಳಿ ಸಣ್ಣವನ್ ಮಾಡಿಬಿಟ್ಟದ. ಮನಸ್ಸಿನ ಮಾತು ಕೇಳಿದವರು ಸಣ್ಣವರಾಗ್ತಾರೆ, ಅರಿವಿನ ಮಾತು ಕೇಳಿದವರು ದೊಡ್ಡವರಾಗ್ತಾರೆ ಅಷ್ಟೇ. ಯಾಕೆ ಹಂಗಾತಾರ? ಸಣ್ಣವ್ರ ಯಾಕಾತಾರ? ದೊಡ್ಡವ್ರ ಅವ್ರ ಸ್ವರೂಪದ ಅರಿವು ಮಾಡ್ಕೊಂಡದಕ್ಕೆ ಅವ್ರು ದೊಡ್ಡವರಾಗ್ತಾರ, ಸ್ವರೂಪದ ಅರಿವು ಮರ್ತದಕ್ಕೆ ಇವರು ಸಣ್ಣವರಾಗ್ತಾರೆ. ಮನುಷ್ಯನು ಎಷ್ಟೇ ಮೇಧಾವಿಯಾದರೂ ಬುದ್ಧಿವಂತನಾದರೂ ತಮಸ್ಸಿನಿಂದ ಮುಚ್ಚಲ್ಪಟ್ಟರೆ ತತ್ವವನ್ನು ಅರಿಯಲಾರನು. ಮನುಷ್ಯ ಎಷ್ಟೇ ಮೇಧಾವಿ ಇದ್ರೂ, ಬುದ್ಧಿವಂತ ಆದ್ರೂ, ಎಷ್ಟು ಶಾಣೆ ಇದ್ರೂ ಈ ತಮೋಗುಣ ಪ್ರಕೃತಿ ಇತ್ತು ಅಂತಂದ್ರೆ ಅವನಿಗೆ ಎಂದು ಆ ತತ್ವ ತಿಳಿಯಂಗಿಲ್ಲ. ಆ ತತ್ವ ತಿಳಿಯಂಗಿಲ್ಲ. ಮೇಧಾವಿ ಅಂತಂದ್ರೆ ಏನ್? ಮೇಧಾವಿ ಅಂತಂದ್ರ ಎಲ್ಲ ವೇದ, ಆಗಮ, ಶಾಸ್ತ್ರ, ಪುರಾಣ, ಇತಿಹಾಸ, ಯಾವ ಪೇಜ್ನೊಳಗ ಎಷ್ಟನೇ ಶ್ಲೋಕ ಅದ, ಎಷ್ಟನೇ ಅಧ್ಯಾಯದಾಗ ಏನೇನು ವಿಷಯ ಅದ, ಹಿಂಗೆಲ್ಲ ಹೇಳಂತ ಒಬ್ಬ ಜಾಗ್ರ ಮನುಷ್ಯ. ಅಂತ ಜಾಗ್ರ ಮನುಷ್ಯ ಅವನಿಗೆ ಒಳಗ ಈ ಒಂದು ತಮ ಗುಣ ಇತ್ತು ಅಂತಂದ್ರ ಅವನು ಶಾಸ್ತ್ರ ವಾಸನೆಯಿಂದ ಶಾಸ್ತ್ರಿ ಆಗ್ತಾನೆ ಹೊರತು ಅವನಿಗೆ ತತ್ವಜ್ಞಾನದ ಆನಂದ ಅನುಭವ ಆಗಂಗಿಲ್ಲ. ಅವನಿಗೆ ಮನುಷ್ಯನು ಮೇಧಾವಿಯಾಗಿದ್ದರೂ, ಶಾಸ್ತ್ರಜ್ಞನಾಗಿದ್ದರೂ, ಲೌಕಿಕ ವ್ಯವಹಾರದಲ್ಲಿ ಚತುರನೇ ಆಗಿದ್ದರೂ ಅತ್ಯಂತ ಸೂಕ್ಷ್ಮವಾದ ವಿಷಯಗಳನ್ನು ಅಂದರೆ ಮನಸ್ಸು, ಬುದ್ಧಿಗಳನ್ನು ಅರಿತಿದ್ದನಾದರೂ, ಅವನು ಮನಸ್ಸು ಎಂತದದ, ನನ್ನ ಬುದ್ಧಿ ಎಂತದದ, ಅದರ ಬಗ್ಗೆನೂ ಅವ ತಿಳ್ಕೊಂಡಿದ್ದನಾದರೂ ತಮಸ್ಸಿನಿಂದಲೇ ಮುಚ್ಚಲ್ಪಟ್ಟರೆ. ತಮಸ್ಸಿನಿಂದಲೇ ಮುಚ್ಚಲ್ಪಟ್ಟರೆ ಅಂದ್ರೆ ಯಾವಾಗ ನಿಮಗೆ ತಮಸ್ಸಿನಿಂದ ಮುಚ್ಚದ ಅಂತ ಅರಿವಾಗಬೇಕು? ಬ್ರಹ್ಮನನ್ನ ಮರೆಸಿ ನನಗೆ ನಾಮರೂಪ ತೋರಿಸ್ಲಕತ್ತದಂತ ಹೇಳಕ್ಕೆ ನಿಮಗ ಅರಿವಾಗಬೇಕು. ಅರಿವಾದ್ರೆ ತಮಸ್ಸನ್ನು ದಾಟಿದಂಗ. ಬ್ರಹ್ಮನನ್ನು ಮರೆತು ನೀವು ನಾಮರೂಪನೇ ಪರಿಗಣಿಸಿದಿರಿ ಅಂತಂದ್ರ ತಮಸ್ಸಿನಿಂದ ಮುಚ್ಚಿದಂಗ. ನಾನು ಶರಣ ಬಸವ ಅಂತ ಅಂದಿನಿ ಅಂತಂದ್ರೆ ತಮಸ್ಸಿನಿಂದ ಮುಚ್ಚಿದಂಗ. ನಾನು ಬ್ರಹ್ಮ ಸ್ವರೂಪ ಅಂತ ಅಂದಿನಿ ಅಂತಂದ್ರೆ ತಮಸ್ಸಿನಿಂದ ದಾಟಿ ಬಂದಂಗ. ಬ್ರಹ್ಮ ಸ್ವರೂಪ ಅಂತ ಮೇಲೆ ನಿರ್ವಕಾರಿಯಾಗಿರ್ಬೇಕು, ಸರ್ವಜ್ಞನಾಗಿರ್ಬೇಕು, ಆನಂದ ಪುರುಷನಾಗಿರ್ಬೇಕು, ಪರಿಪೂರ್ಣ, ಎಲ್ಲ ಕಡೆ ತಾನೇ, ಮತ್ತೆ ನಿರ್ದೋಷಿಯಾಗಿರಬೇಕು, ಸರ್ವವ್ಯಾಪಕ ಆಗಿರಬೇಕು, ನಿತ್ಯ ಶಾಶ್ವತನಂತ, ನಾನು ಶಾಶ್ವತನಂತ ಪ್ರಜ್ಞೆ ಬೆಳೆಸ್ಕೊಂಡಿರ್ಬೇಕು. ಅದು ಮಾಡಿದ್ರೆ ಏನಾಯ್ತು? ತಮೋ ಗುಣದಿಂದ ಹೊರಗೆ ಬಂದಂಗ. ಇಲ್ಲ ಅಂತಂದ್ರೆ ಅದರಾಗೆ ಬಿದ್ದು ಒದ್ದಾಡವ. ಲೌಕಿಕ ವ್ಯವಹಾರ ಚತುರನಾಗಿದ್ದರೂ, ಅತ್ಯಂತ ಸೂಕ್ಷ್ಮವಾದ ವಿಷಯಗಳನ್ನು ಅಂದರೆ ಮನಸ್ಸು, ಬುದ್ಧಿಗಳನ್ನು ಅರಿತಿದ್ದನಾದರೂ ತಮಸ್ಸಿನಿಂದ ಮುಚ್ಚಲ್ಪಟ್ಟರೆ, ಅಂದರೆ ಆವರಣ ಶಕ್ತಿಯಿಂದ ಮುಚ್ಚಿದರೆ, ಅನೇಕ ವಿಧದಿಂದ ಸ್ವಚ್ಛವಾಗಿ ಬೋಧಿಸಲ್ಪಟ್ಟರೂ ತತ್ವವನ್ನು ಅರಿಯಲಾರನು. ಭ್ರಾಂತಿಯಿಂದ ತಾನು ಆರೋಪಿಸಿರುವುದನ್ನೇ, ಅಂದರೆ ಸ್ಥೂಲವಾದ ಶರೀರವನ್ನೇ ತಾನೇ ಎಂದು ಸರಿ ಎಂದು ಎಣಿಸಿಕೊಳ್ಳುತ್ತಾನೆ. ನಾನೇ ಈ ಸ್ಥೂಲ ಶರೀರ ಅಂದ್ರೆ ನಾನೇ ಅನ್ಕೋತಾನ, ಅದರ ಕಾರ್ಯಗಳನ್ನೇ ಆಶ್ರಯಿಸುತ್ತಾನೆ. ಆ ಸ್ಥೂಲ ಶರೀರದ ಕಾರ್ಯಗಳನ್ನೇ ಆಶ್ರಯಿಸಿ ಆಶ್ಚರ್ಯ, ಏನ್ ಆಶ್ಚರ್ಯ, ದುರಂತವಾದ ತಮಸ್ಸಿನಿಂದ ಮಹಾ ಆವರಣ ಶಕ್ತಿ ಎಷ್ಟು ಪ್ರಬಲವಾದದ್ದು. ಇದು ಎಷ್ಟು ಪ್ರಬಲಪ್ಪ. ಮೇಧಾಶಕ್ತಿಯಿಂದಲೂ ಬಹಳ ಶ್ರವಣ ಮಾಡುವುದರಿಂದಲೂ ಲಭ್ಯನಾಗಲ್ಲ. ವಿಚಾರ ಸಾಗರ ತಿಳಿದ್ರು ನಾವು ಲಭ್ಯ ಆಗಂಗಿಲ್ಲ. ಅಂದ್ರ ಆವರಣ ಶಕ್ತಿ ಎಷ್ಟು ಪವರ್ಫುಲ್ ಅದಪ್ಪ ಅಂತೇಳಿ
ಕಠೋಪನಿಷತ್ನೊಳಗ ನ ಮೇಧಯ ನ ಬಹುನಾ ಶ್ರುತೇನ. ಕಠೋಪನಿಷತ್ ನಮ್ ಗಂಗಾಧರ ಗುರುಗಳು ಓದಿರ್ತಾರ. ಅದೇನದ ಕಠೋಪನಿಷತ್ತು 1-2-23 ಅಲ್ಲಿ ಬರ್ತು ನ ಮೇಧಯ ನ ಬಹುನಾ ಶ್ರುತೇನ. ಎಷ್ಟೇ ಮೇಧಾವಿ ಇದ್ರು ಸಹಿತ, ಎಷ್ಟೇ ಶಾಸ್ತ್ರ ಹೇಳಿದ್ರು ಏನು ಕೇಳಿದ್ರೇನು ಅವನು ಸಿಗಂಗಿಲ್ಲ ಅಂತಂದ್ರೆ ಆವರಣ ಶಕ್ತಿ ಎಷ್ಟು ಪ್ರಬಲವಾಗ್ಯದ. ಎಂತ ದುರಂತದ ಇದು ನಮ್ಮ ಜನ್ಮಕ್ಕ. ಇದು ಆಶ್ಚರ್ಯ. ಇದಕ್ಕಿಂತ ಆಶ್ಚರ್ಯ ಯಾವ ಆಶ್ಚರ್ಯಗಳು? ತಾಜ್ ಮಹಲ್ ಆಶ್ಚರ್ಯ, ನಯಾಗರ ಜಲಪಾತ ಆಶ್ಚರ್ಯ, ಅವ್ಯಾ ಆಶ್ಚರ್ಯ? ಕಲ್ಲು ಮಣ್ಣಿನ ಆಶ್ಚರ್ಯ ಇಲ್ಲದ ನೋಡ್ರಿ ಆಶ್ಚರ್ಯ. ಮೇಧಾಶಕ್ತಿಯಿಂದಲೂ ಬಹಳ ಶ್ರವಣ ಮಾಡುವುದರಿಂದಲೂ ಲಭ್ಯನಲ್ಲ. ಮತ್ತು ಅದೇ ಕಠೋಪನಿಷತ್ತಿನಲ್ಲಿ 1-2-7 ಅಂತೇನದಲ್ಲ, ಅಲ್ಲಿ ಶೃಣ್ವಂತೋಪಿ ಬಹು ಯಂ ನ ವಿದ್ಯು ಅಂದ್ರೆ ಶ್ರವಣ ಮಾಡಿದ ಮೇಲೂ ಈ ಆತ್ಮನನ್ನು ಬಹು ಜನರು ಅರಿಯಲಾರರು. ಆದ್ದರಿಂದ ಆತ್ಮನನ್ನು ಹೇಗಾದರೂ ಮಾಡಿ ತಿಳಿಯಲೇಬೇಕು. ಅತ್ಯಂತ ಬುದ್ಧಿವಂತನಾದರೂ ಮೇಧಾವಿಯಾದರೂ ತಮಸ್ಸಿನಿಂದ ಆವೃತನಾಗಿದ್ದರೆ ಸತ್ಯವನ್ನು ಕಾಣಲಾರನು. ಹಿಂಗಾಗಿ ನೋಡಪ್ಪ, ಎಷ್ಟು ಓದಿದ್ರ ಬರೆದ್ರ ಏನಾರ ವಿಚಾರ ಸಾಗರ ಮುಗೀತು ಅಂತಂದ್ಮೇಲೆ ನನಗೆ ಬ್ರಹ್ಮ ಸಿಗ್ತಾನಂತ ಹೇಳಕ್ಕೆ ಹಿಂಗೇನ ಅನ್ಕೊಂಡೆ ಅಂದ್ರೆ ಹಂಗೇನ್ ಸಿಗಂಗಿಲ್ಲ. ನೀನು ಹೆಂಗರ ಮಾಡಿ ಬ್ರಹ್ಮನ್ನ ಕಾಣಬೇಕು. ಹೆಂಗರ ಮಾಡಿ ನಿನ್ನದೇ ಆದ ಸ್ವಂತ ಸಂಶೋಧನೆ ಮಾಡಿ ಆ ಬ್ರಹ್ಮನನ್ನ ಕಾಣಬೇಕು. ಹೇಗಾದರೂ ಮಾಡಿ ಬ್ರಹ್ಮನನ್ನು ತಿಳಿಯಲೇಬೇಕು. ಬ್ರಹ್ಮನ ಹೊರತುಪಡಿಸಿ ಯಾವ ವಸ್ತು ಇಲ್ಲ, ಯಾವ ಕಾಲ ಇಲ್ಲ, ಯಾವ ದೇಶ ಇಲ್ಲ ಅಂತ ಬರೀ ಬಾಯಲ್ಲಿ ಅಂತಲ್ಲ, ಅಲ್ಲಿ ಬ್ರಹ್ಮನನ್ನ ಕಾಣುವಂತ ಒಂದು ಪ್ರಯತ್ನ, ಬ್ರಹ್ಮನ ನಿಷ್ಠೆ ನಿಮ್ಗೆ ಇರಬೇಕು. ಆ ಬ್ರಹ್ಮನಿಷ್ಠೆ ಹೊರತುಪಡಿಸಿ ಬೆಳಗು ಮುಂಜಾನೆ ಸಾಯಂಕಾಲ ಅನ್ನೋದು, ಈ ದೇಶ ಆ ದೇಶ ಅನ್ನೋದು, ಈ ವಸ್ತು ಆ ವಸ್ತು ಅನ್ನೋದು, ಇವರು ಅವರು ಅನ್ನೋದು, ಇವೆಲ್ಲ ಭೇದ ಏನದವಪ್ಪ ಅಂತಂದ್ರೆ ಕಾಲ ಭೇದ, ದೇಶ ಭೇದ, ವಸ್ತು ಭೇದ, ಜಾತಿ ಭೇದ, ಎಲ್ಲ ಭೇದ ಏನದ ಅಂತಂದ್ರೆ ತಮೋಗುಣ ಆವೃತವಾದವರ ಲಕ್ಷಣ. ಇದು ತಮೋಗುಣಿಗಳ ಲಕ್ಷಣ. ಹಿಂದೂ ಮುಸ್ಲಿಂ ಅಂತ ಗುದ್ದಾಡೋದು, ವೀರಶೈವ ಲಿಂಗಾಯತ ಅಂತ ಗುದ್ದಾಡೋದು, ಇಷ್ಟಲಿಂಗ ಸ್ಥಾವರಲಿಂಗ ಅಂತ ಗುದ್ದಾಡೋದು, ಭೇದ ಇಲ್ಲದ ಭೇದ ಸೃಷ್ಟಿ ಮಾಡಿ ಅವರಿಗೆ ಇವರಿಗೆ ಬೇರೆ ಮಾಡಿ ಒಂದು ಗುಂಪಿನವ್ರಿಗೆ ತನ್ನ ಕಡೆ ಇಟ್ಕೊಂಡು ಇನ್ನೊಂದು ಗುಂಪಿನವ್ರ ಜೊತೆಗೆ ಜಗಳ ಹಚ್ಚೋದು, ಇದೆಲ್ಲ ಆಶ್ಚರ್ಯಕರವಾದ ತಮೋಗುಣದ ಪ್ರಭಾವ. ಇದು ಹೆಂಗದ? ಮಸ್ತದಲ್ರಿ ಮಜಾ. ತಮೋಗುಣ ಎಷ್ಟು ಪವರ್ಫುಲ್ ಅದ, ಇದನ್ನ ಚಂದ ತಿಳ್ಕೊರಿ. ತಿಳ್ಕೊಂಡು ಇದರಿಂದ ಹೊರಗೆ ಬರುವ ಪ್ರಯತ್ನ ಮಾಡ್ರಿ. ಅದಕ್ಕೆ ಬಹಳ ಎಷ್ಟೇ ಚತುರನಾದರೂ, ಶಾಸ್ತ್ರ ನಿಪುಣನು, ಸೂಕ್ಷ್ಮದರ್ಶಿಯೂ ಆಗಿದ್ದರೂ ಮನುಷ್ಯನು ತಮೋಗುಣದ ಪ್ರಭಾವಕ್ಕೆ ಸಿಕ್ಕಿ ಬಿದ್ದರೆ ಅವನು ಅರಿಯಲಾರನು. ಎಷ್ಟೇ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ್ದರೂ ದೇಹ, ಬುದ್ಧಿ, ಮನಸ್ಸು ತಾನೆಂದು, ಇಂದ್ರಿಯಗಳ ಅನುಭವವೇ ಸರಿಯೆಂದು ಅಂತಃಕರಣದ ಸಂವೇದನೆಯ ಬುದ್ಧಿಯ ತೀರ್ಮಾನಗಳೇ ಸತ್ಯವೆಂದು ತಿಳಿಯುತ್ತಾನೆ. ತಾನು ಅಧ್ಯಾರೋಪ ಮಾಡಿರುವ ವಸ್ತುಗಳನ್ನೇ ಸತ್ಯವೆಂದು ನಂಬಿ ಅವುಗಳ ಸಂಘದಿಂದ ಪ್ರಭಾವಿತನಾಗುತ್ತಾನೆ. ಆ ವಸ್ತುಗಳ ಧರ್ಮವನ್ನು ತನ್ನ ಧರ್ಮವೆಂದು ಕಲ್ಪಿಸಿಕೊಂಡಿರುತ್ತಾನೆ. ತನ್ನ ದೇಹಕ್ಕೆ ಬಂದ ಜ್ವರದ ಬಾಧೆಯನ್ನು ತಾನೇ ಜ್ವರದಿಂದ ನರಳುತ್ತೇನೆ ಎಂದುಕೊಳ್ಳುತ್ತಾನೆ. ತನ್ನ ಮನಸ್ಸು ದುಃಖದಿಂದ ಬಳಲುತ್ತಿದ್ದರೆ ನನಗೆ ದುಃಖ ಎನ್ನುತ್ತಾನೆ. ಹೀಗೆ ದೇಹ, ಮನಸ್ಸುಗಳ, ಬುದ್ಧಿಗಳ ಗುಣಗಳನ್ನು ತನ್ನದೆಂದು ತಿಳಿದಿರುತ್ತಾನೆ. ಆದ್ದರಿಂದ ತಮಸ್ಸಿನ ಶಕ್ತಿ ಎಷ್ಟು ಪ್ರಬಲವಾದುದೆಂದು ಆಚಾರ್ಯರು ಆಶ್ಚರ್ಯಪಡುತ್ತಿದ್ದಾರೆ. ಇದ್ರಾಗ ಏನಾರ ಆಲಕತ್ತವ ನಿಮಗ? ಎಷ್ಟೇ ಉಪನಿಷತ್ ಆದರೂ ಸಹಿತ ತನ್ನ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹಗಳ ಅನುಭವವೇ ಸರಿ ಅಂತಂದು ಅಂತಃಕರಣ ಸಂವೇದನೆಯ ಬುದ್ಧಿಯ ತೀರ್ಮಾನಗಳೇ ಸತ್ಯ ಎಂದು ತಿಳಿದು ತಾನು ಅಧ್ಯಾರೋಪ ಮಾಡಿಕೊಂಡು ವಸ್ತುಗಳನ್ನೇ ಸತ್ಯ ಎಂದು ತಿಳ್ಕೊತಾನ. ಈ ಜಗತ್ತಿನ ವಸ್ತುಗಳು ಏನದವ ಅವೇ ಸತ್ಯ ಅನ್ಕೋತಾನ. ತನ್ನನ್ನು ತಾನು ಏನ್ ತಿಳ್ಕೊಂಡನ? ನಾ ಗ್ರಾಜ್ಯುಯೇಟ್ ಅದೀನಿ,
ನಾನು DC ಅದೀನಿ, ಮತ್ತು ನಾನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅದೀನಿ, ಇವೆಲ್ಲ ಏನದ ವಿದ್ಯೆ, ಹುದ್ದೆ, ಶ್ರೀಮಂತಿಕೆ, ಲಿಂಗಭೇದ, ಜಾತಿ ಭೇದ ಏನೇನು ಅದಾವಲ್ಲ ಅವೆಲ್ಲ ಓಸು ಏನದವಪ್ಪ ಅಂತಂದ್ರೆ ಬ್ರಹ್ಮನನ್ನು ಮರೆಸುವುದಕ್ಕೆ ಇರುವಂತ ತಮೋ ಗುಣದ ಒಂದು ಪ್ರಭಾವಗಳು ಅವೆಲ್ಲ. ಅವುಗಳ ಸಂಘದಿಂದ ಪ್ರಭಾವಿತನಾಗುತ್ತಿದ್ದಾನೆ. 84 ಲಕ್ಷ ಜೀವರಾಶಿಗಳ ಪೈಕಿ ಮನುಷ್ಯ ಒಂದು. ಇದು ಜಾತಿ ಭೇದ. 84 ಲಕ್ಷ ಜಾತಿಗಳು ಸೃಷ್ಟಿಯೊಳಗೆ. ಮತ್ತೆ ಗಂಡು ಹೆಣ್ಣು ಅನ್ನೋದು ಅದು ಒಂದು ಜಾತಿ ಭೇದ. ಆಮೇಲೆ ಧರ್ಮ ಭೇದ, ಧರ್ಮ ಗ್ರಂಥ ಭೇದ, ಧರ್ಮ ಗುರು ಭೇದ, ಮತಭೇದ, ವಯೋಭೇದ, ವರ್ಣಭೇದ, ವರ್ಗಭೇದ, ಆಶ್ರಮ ಭೇದ, ದೇಶ ಭೇದ, ಭಾಷಾ ಭೇದ. ಇವೆಲ್ಲ ಭೇದಗಳೇನು ತಮೋಗುಣ ಪ್ರಕೃತಿಯ ಒಂದು ಪ್ರಭಾವಗಳು. ಇವು ಏನ್ ಮಾಡ್ತಾವ? ಬ್ರಹ್ಮನನ್ನ, ಶುದ್ಧ ಬ್ರಹ್ಮನನ್ನ ಮುಚ್ಚಾಕಿ ನಿಮ್ಮನ್ನ ಬೇರೆ ಏನೋ ಅಂತ ತಿಳ್ಕೊಂಡು ನಿಮ್ಮನ್ನ ಸತ್ಯದಿಂದ ದೂರ ತಗೊಂಡು ಹೋಗ್ತದೆ ಈ ತಮೋಗುಣ. ಆ ವಸ್ತುಗಳ ಧರ್ಮವನ್ನು ತನ್ನ ಧರ್ಮವೆಂದು ಕಲ್ಪಿಸಿಕೊಳ್ಳುತ್ತಾನೆ. ತನ್ನ ದೇಹಕ್ಕೆ ಬಂದ ಜ್ವರದ ಬಾಧೆ ತಾನೇ ಜ್ವರದಿಂದ ನರಳುತ್ತೇನೆ ಎಂದುಕೊಳ್ಳುತ್ತಾನೆ. ತನ್ನ ಮನಸ್ಸು ದುಃಖದಿಂದ ಬಳಲುತ್ತಿದ್ದರೆ ನನಗೆ ದುಃಖ ಎನ್ನುತ್ತಾನೆ. ಹೀಗೆ ದೇಹ, ಮನಸ್ಸು, ಬುದ್ಧಿಗಳ ಗುಣಗಳನ್ನು ತನ್ನದೆಂದು ತಿಳಿದಿರುತ್ತಾನೆ. ಆದ್ದರಿಂದ ತಮಸ್ಸಿನ ಶಕ್ತಿಯು ಎಷ್ಟೇ ಪ್ರಬಲವಾದುದೆಂದು ಆಶ್ಚರ್ಯಪಡುವುದಿಲ್ಲ. ಒಂದೊಂದ್ಸಾರಿ ಏನಾಗಿರ್ತದ, ಸ್ಕೂಟರ್ ಮೊದಲು ಕಿಕ್ ಹೊಡಿತಿದ್ರು. ಕಿಕ್ ಹೊಡೆ ಟೈಮ್ನಾಗ ಒಮ್ಮಮ್ಮ ಕಾಲಿಗೆ ಪೆಟ್ಟಾಗ್ತಿತ್ತು, ಗಾಯ ಆಗ್ತಿತ್ತು. ಕಾಲಿಗೆ ಪೆಟ್ಟಾದಾಗ ಅವಾಗೇನು ಆಗ್ತಿರ್ಲಿಲ್ಲ. ಅದೇನಾಗಿರ್ತಿತ್ತು, ರಕ್ತಪಟ್ಟ ಸೋರ್ತಿತ್ತು. ಅಂದ್ರೆ ಆಮೇಲೆ ಗಾಯ ರಕ್ತ ಕಾಡಿ ಚಾಲು ಮಾಡ್ಕೊಂಡು ಮನೆಗೆ ಬರಾಗ ದಾರ್ಯಾಗ ಎಲ್ಲೋ ರಕ್ತ ಸೋರ್ಲಕ್ ಚಾಲು ಆಗಿರ್ತದ. ಅದು ರಕ್ತ ಸೋರ್ಸ್ಲಿಕ್ಕೆ ಚಾಲು ಆಗಿರ್ತದ, ಗಾಯ ಆಗಿರ್ತದ. ಇವ ಅದೇ ಗಾಯ ಇಟ್ಕೊಂಡು ಊರೆಲ್ಲ ತಿರುಗಿರ್ತಾನ. ತಿರುಗಿ ಮನೆಗೆ ಬಂದ ಮೇಲೆ ಆ ಸ್ಕೂಟರ್ನಾಗ ಕಾಲು ಇಡೋ ಜಾಗದಾಗ ನೋಡ್ತಾನ, ರಕ್ತ ನಿಂತು ಬಿಟ್ಟಿರ್ತದ. ಮತ್ತ ಕಾಲಿನ ಗಾಯನೂ ನೋಡ್ಕೊತಾನ. ಅಲ್ಲಿ ತನಕ ಅವನಿಗೆ ಬ್ಯಾನಿನೇ ಆಗಿರಂಗಿಲ್ಲ. ಅದು ಈ ಸ್ಥೂಲ ಶರೀರ ಹೆಂಗದಂದ್ರ, ಇವು ಬದ್ನಿಕಾಯಿ ಟಮಾಟ ಹೋಳಿದ್ರ ಅಮ್ಮ ಅಂತವೇನವು, ಅವು ಹೋಳಿದ್ರ ಅಂತವೇನ್ರಿ ಏನಾರೇ ಅಪ್ಪೋ ನನಗ್ಯಾಕೆ ಹೋಳ್ತೀರಿ ಅಂತ ಅಳ್ತವೇನವು? ಏನು ಇಲ್ಲ. ಹಾಗಿದ್ರೆ ಕೈಪಲ್ಯ ಇದ್ದಂಗದ ಇದು ಸ್ಥೂಲ ಶರೀರ. ಈ ಸ್ಥೂಲ ಶರೀರದೊಳಗೆ ಬಂದು ಮನಸ್ಸೇನದಲ್ಲ ಅದು ಏನ್ ಮಾಡ್ತದ, ರಕ್ತ ನೋಡ್ತದ, ಗಾಯ ನೋಡ್ತದ. ಅವಾಗ ಅದು ಅಮ್ಮೋ ಏನ್ ನನಗಿಷ್ಟು ಗಾಯ ಆಗ್ಯದ ಗೊತ್ತೇ ಆಗಿಲ್ಲ, TT ಇಂಜೆಕ್ಷನ್ ಮಾಡ್ಕೊಳೋರು, ಹಾಂಗ್ ಮಾಡಮ್ಮ ಹಿಂಗ್ ಮಾಡಮ್ಮ ಅಂತ ಚಾಲು ಆಗ್ತದಲ್ಲ, ಅವಾಗ ದುಃಖ ಚಾಲು ಆಗ್ತದ, ಭಯ ಚಾಲು ಆಗ್ತದೆ. ಎಲ್ಲಿ ತನಕ ಈ ಸೂಕ್ಷ್ಮ ಶರೀರ ಆ ಗಾಯದೊಳಗೆ ಭಾಗ ವಹಿಸಂಗಿಲ್ಲ ಅಲ್ಲಿ ತನಕ ಅದಕ್ಕೆ ನೋವನ್ನದೇ ಇಲ್ಲ. ಕೈಪಲ್ಯ ಉಳ್ಳಾಗಡ್ಡಿ ಹೊಳದಂಗ ಅದಷ್ಟೇ. ಏನಾರ ಗಾಯ ಅದ್ರ ಉಳ್ಳಾಗಡ್ಡಿ ಗಾಯ ಆದ್ರೆ ಹೆಂಗೆ ಅಳಂಗಿಲ್ಲ, ಅದನ್ನು ಅಳಂಗಿಲ್ಲ ಅಷ್ಟೇ. ಇಷ್ಟದ ನೋಡ್ರಿ. ಹೀಗೆ ದೇಹ, ಮನಸ್ಸು, ಬುದ್ಧಿಗಳ ಗುಣಗಳನ್ನು ತನ್ನದೆಂದು ತಿಳಿಯುತ್ತಾನೆ. ಇದೇ ಆಶ್ಚರ್ಯ. ಆದ್ದರಿಂದ ಮಾಯೆಯ ಅಂಶವಾದ ತಮಸ್ಸಿನ ಪ್ರಬಲ ಶಕ್ತಿಯು ಎಂಥ ಬುದ್ಧಿವಂತನಾದ ಮನುಷ್ಯನನ್ನು ಮೂಢನನ್ನಾಗಿ ಮಾಡುತ್ತದೆ. ತಮೋಗುಣ ಮುಚ್ಚಾಕಿ ಬ್ರಹ್ಮ ಸ್ವರೂಪ ಮರೆಸಿ ಮೂಢನನ್ನಾಗಿ ಮಾಡ್ತದ. ಶಾಸ್ತ್ರಗಳು ಎಷ್ಟೇ ಸ್ಪಷ್ಟವಾಗಿ ಸತ್ಯವನ್ನು ಜ್ಞಾನ ಬೋಧಿಸಿದರೂ, ಅನೇಕ ಸಾರಿ ತಿಳಿಯ ಹೇಳಿದರೂ ತಮೋಗುಣದಿಂದ ಆವೃತನಾಗಿರುವ ಮನುಷ್ಯನು ತತ್ವಾರ್ಥವನ್ನು ತಿಳಿಯಲಾರ. ಯಾರು ಎಷ್ಟು ತಿಳಿಸಿ ಹೇಳಿದ್ರು ಏನಾತನ, ಈ ತಮೋಗುಣವುಳ್ಳಂತವನಿಗೆ ತತ್ವಜ್ಞಾನ ಅರ್ಥ ಆಗಂಗೇ ಇಲ್ಲ. ನನಗೆ ಯಾಕೆ ಅರ್ಥ ಆಗಲ್ದು? ನಾ ಗುರುಗಳು ಹೇಳಿದ ಮಾತು ಕೇಳಕ್ಕೆ ಯಾಕಾಗಲ್ದು? ಅವ್ರು ಹೇಳಿದ್ದು ಪಾಲಿಸ್ಲಿಕ್ಕೆ ಯಾಕಾಗಲ್ದು ಅಂತೇಳಿ ಒಳಗೆ ಚಿಂತನೆ ಉಂಟಾಗಿ ನನ್ನೊಳಗ ತಮೋಗುಣ ಆವೃತ್ತಿ ಆಗ್ಯದ. ಈ ತಮೋಗುಣವನ್ನು ತ್ಯಾಗ ಮಾಡಬೇಕು ಅಂತಂದ್ರ ಗುರುಗಳು ಹೇಳಿದ ವಿಚಾರಗಳನ್ನು ಚಟುವಟಿಕೆಯಿಂದ ಮಾಡಿದ್ರೆ ತಮೋಗುಣ ದಾಟ್ತೀರಿ. ಗುರುಗಳು ಹೇಳಿದ ವಿಚಾರ ಕೇಳಿಕೆ ಅದು ಅಲ್ಲೇ ಇಟ್ರಿ ಅಂತಂದ್ರೆ ನೀವು ತಮೋಗುಣಿಗಳಾಗಿರ್ತೀರಿ. ಹೇಳಿದ್ದು ಅರ್ಥ ಆಗಲ್ಲ, ಅರ್ಥ ಆಗಿದ್ದು ನಿಮ್ಗೇನು ಉಪಯೋಗ ಆಗಂಗಿಲ್ಲ.
ಅದಕ್ಕಿದು ಎಂಥ ವೈರ್ಯ ಅದ ನೋಡ್ರಿ ತಮೋಗುಣ. ಮನುಷ್ಯ ತಮೋಗುಣದ ಆವರಣ ಶಕ್ತಿಯಿಂದ ವಿಕ್ಷೇಪ ಶಕ್ತಿಯಿಂದ ಬಾಧಿಸಲ್ಪಡುತ್ತಾನೆ. ವಿಕ್ಷೇಪ ಶಕ್ತಿ ಅಂತಂದ್ರ ಆವರಣ ಶಕ್ತಿ ಅಂತಂದ್ರ ತಮ, ವಿಕ್ಷೇಪ ಶಕ್ತಿ ಅಂತಂದ್ರ ರಜ. ಈ ಎರಡರಿಂದ ಬಾಧಿಸಲ್ಪಡುತ್ತಾನೆ. ಇವೆರಡರಿಂದ ಅವ ಬಾಧಿಸ್ತಾನ. ವಸ್ತುವಿನ ಸ್ವರೂಪವನ್ನ ತಿಳಿದಿರುವ ಆ ಭಾವನೆಯು ವಸ್ತು ಒಂದು ವಿಧವಾಗಿದ್ದರೆ ಇನ್ನೊಂದು ವಿಧವಾಗಿರುವಂತೆ ಅರಿಯುವಂತೆ ವಿಪರೀತ ಭಾವನೆ ಮತ್ತು ಆ ವಸ್ತು ಆ ವಿಧವಾಗಿಲ್ಲ ಎಂಬ ಅಸಂಭಾವನೆ, ವಸ್ತುವು ಆ ರೀತಿ ಇರುವುದೇ ಇಲ್ಲವೋ ಎಂಬ ಸಂದೇಹ, ಇವು ಆವರಣ ಶಕ್ತಿಯ ಸಂಬಂಧದಿಂದ ಕೂಡಿರುವ ಮನುಷ್ಯನನ್ನು ಖಂಡಿತವಾಗಿ ಬಿಡುವುದಿಲ್ಲ. ಏನು? ಒಂದು ವಸ್ತು ಇನ್ನೊಂದು ವಿಧವಾಗಿರುವಂತೆ ಅರಿಯುವ ವಿಪರೀತ ಭಾವ ಒಂದು, ಮತ್ತೆ ಆ ವಸ್ತು ಹಾಗಿಲ್ಲ ಅಂತೇಳಿ ಅಸಂಭಾವನೆ, ಮತ್ತೆ ಅದು ಆ ರೀತಿ ಆದೋ ಇಲ್ಲೋ ಅಂತೇಳಿ ಸಂದೇಹ. ಉಲ್ಟ ತಿಳ್ಕೊಂಡದ್ದು ವಿಪರೀತ ಭಾವನೆ. ಉಲ್ಟ ತಿಳ್ಕೊಳ್ಳೋದು, ಅಪೋಸಿಟ್ ತಿಳ್ಕೊಳ್ಳೋದು ವಿಪರೀತ ಭಾವನೆ. ಇಲ್ಲಿ ಗುರು ಏನ್ ಹೇಳ್ತಾನ ಅದರ ಅಪೋಸಿಟ್ ತಿಳ್ಕೊಳ್ಳೋದು ವಿಪರೀತ ಭಾವನೆ. ಮತ್ತ ಗುರು ಹೇಳಿದ್ದು ತಾನು ಅದು ಹಾಗಿರಂಗಿಲ್ಲ ಅಂತೇಳಿ ವಾದ ಮಾಡೋದು ಅಸಂಭಾವನಾ ಭಾವನೆ. ಮತ್ತಿನ್ನೊಂದು ಮೂರನೇ ಭಾವನೆ ಯಾವುದು? ಹೌದು ಇಷ್ಟು ಮಂದಿ ಹೇಳ್ತಾರ ಅಂತಂದ್ಮೇಲೆ ಅದು ಇದ್ರೂ ಇರಬಹುದು, ಅದು ಆದೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಸಂಶಯ ಭಾವನೆ. ಇವು ಮೂರು ಅದಾವ ನೋಡ್ರಿ, ಅಸಂಭಾವನ, ವಿಪರೀತ ಭಾವನ, ಸಂದೇಹ. ಈ ರೀತಿ ಮೂರು ಭಾವನೆಗಳದಾವ. ಈಗ ನಾನು ಏನ್ ಹೇಳಿನಿ ಅಥವಾ ಶಾಸ್ತ್ರದಾಗ ಏನು ಬರ್ದಾರ ಅದು ಹಾಂಗ ಅಲ್ಲರಿ ಹಿಂಗ ಅಂತ ಅಂದ್ರೆ ಅದೆಂತದದು? ಹಂಗ ಅಲ್ಲ ಅಂತಂದ್ರೆ ಅಸಂಭಾವನ. ಹಾಂಗಲ್ಲ ಅಂತೇಳಿ ಅದ್ರ ಅಪೋಸಿಟ್ ಇದು ಮಾಡ್ಲಿಕ್ಕತ್ರ, ವಿರುದ್ಧ ಮಾಡ್ಲಿಕ್ಕತ್ರ, ಅದು ವಿಪರೀತ ಭಾವನ. ಮತ್ತ ಅಲ್ಲೋ ಹೌದು ಗೊತ್ತಿಲ್ಲ ಅಂತಂದ್ರೆ ಸಂದೇಹ ಭಾವನ. ಈ ರೀತಿ ಇದು ಕೆಲಸ ಮಾಡ್ತದ. ಅಜ್ಞಾನ, ಆಲಸ್ಯ, ಜಡತ್ವ ಬರ್ಕೋಬೇಕು ಈ ಶಬ್ದಗಳು. ನಿದ್ದೆ, ಪ್ರಮಾದ, ಮೂಢತ್ವ. ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ದೆ, ಪ್ರಮಾದ, ಮೂಢತ್ವ. ಇವೆಲ್ಲ ಐಟಮ್ಗಳು ಯಾವಾಗ ನನಗ ತಮೋಗುಣ ಆವೃತ ಆಗ್ಯದ ಅಂತ ತಿಳ್ಕೋಬೇಕಾದ್ರೆ ಅರ್ಥ ಮಾಡ್ಕೋಬೇಕಿದು. ಅಜ್ಞಾನ ಅಂತಂದ್ರೇನೆ ಬ್ರಹ್ಮ ಸ್ವರೂಪವನ್ನ ಮರೆತಿದ್ದೆ ಅಜ್ಞಾನ. ಆಲಸ್ಯ ಅಂತಂದ್ರ ಅದು ಹೇಳೋದು, ಕೇಳೋದು, ಓದೋದು, ಬರೆಯೋದು, ಮಾಡುವುದಕ್ಕ ಆಕ್ಟಿವ್ ಆಗಿ ಮಾಡೋದಕ್ಕೆ ಬಿಟ್ಟು ಹೇಳಿದ್ದಲ್ಲೇ, ಕೇಳಿದ್ದಲ್ಲೇ, ಬರೆದಿದ್ದಲ್ಲೇ, ಬರ್ಸಿದ್ದಲ್ಲೇ ಆಟಕಾಟೆ ಬಿಟ್ರೆ ಅದು ಆಲಸ್ಯ. ಜಡತ್ವ, ಜಡ ಅಂತಂದ್ರ ನೀವೇನ್ ಮಾಡಿದ್ರು ನಾನ್ ಮಾತ್ರ ಹಿಂಗೆ ನೋಡ್ರಿ ಅಂತೇಳಿ ಕಲ್ಲಿದ್ದಂಗಿದ್ರೆ ಅದು ಜಡತ್ವ. ಮತ್ತೇನು? ನಿದ್ದೆ, ಅತಿಯಾದ ನಿದ್ದೆ. ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟೇ ನಿದ್ದೆ ಮಾಡೋದು ಚಲೋ. ನಿದ್ದೆ ಕಡಿಮೆ ಆದ್ರೆ ಏನ್ ಸಾಯಲ್ಲ, ಊಟ ಕಡಿಮೆ ಆದ್ರೆ ಏನ್ ಸಾಯಂಗಿಲ್ಲ. ಬ್ರಹ್ಮ ಚಿಂತನೆ ಒಳಗಿದ್ರೆ ಕಡಿಮೆ ನಿದ್ದೆ, ಕಡಿಮೆ ಊಟ ಬಾಧಿಸಂಗೆ ಇಲ್ಲ. ಹಂಗಾಗಿ ಏನಾಯ್ತು? ನಿದ್ದೆ, ಅತಿ ನಿದ್ದೆ ಮಾಡೋದು, ಮತ್ತೆ ಪ್ರಮಾದ ಅಂದ್ರೆ ಅಪರಾಧಗಳು ಮಾಡೋದು, ತಪ್ಪು ಮಾಡೋದು, ಅಪರಾಧಗಳು ಮಾಡೋದು. ಮತ್ತು ಮೂಢತ್ವ ಅಂತಂದ್ರೆ, ಮೂಢ ಅಂದ್ರೆ ಸತ್ಯವನ್ನ ಅರಿಲಾರ್ದಂಗ ನಾವು ಹಿಂಗೆ ನೋಡು ಅಂತೇಳಿ ಮೂರ್ಖತನ ಏನ್ ಮಾಡ್ತಾರಲ್ಲ ಅದು ಮೂಢತ್ವ. ಇವೆಲ್ಲ ಏನದಾವ? ತಮಸ್ಸಿನ ಗುಣಗಳು. ಏನೇನ್ ಹೇಳ್ರಿ ಒಂದ್ಸಾರಿ ಇವು? ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ದೆ, ಪ್ರಮಾದ, ಮೂಢತ್ವ. ತಮಸ್ಸಿನ ಗುಣಗಳು, ತಮೋಗುಣದ ಲಕ್ಷಣಗಳು. ಇವುಗಳಿಂದ ಕೂಡಿರುವವನು ನಿದ್ರಿಸುವವನಂತೆ ಏನೂ ಅರಿಯನು.
ನಿದ್ದೆ ಒಳಗಿದ್ದವನಿಗೆ ಏನಾರ ಹೇಳಿದ್ರೆ ಏನು ಕೇಳಸಂಗಿಲ್ಲಲ್ಲ, ಹಾಂಗ ಇವ ಏನದ ನಿದ್ದೆ ಆಗಿದ್ದಂಗೆ ಇರ್ತಾನೆ, ಇವನಿಗೆ ಏನ್ ಹೇಳಿದ್ರು ತಲೆಗೆ ಹೋಗಂಗಿಲ್ಲ. ಕಂಬದಂತೆ ಇರುತ್ತಾನೆ. ಅವ ಹೆಂಗಿರ್ತಾನೆ, ಅವನು ಕಂಬ ಇದ್ದಂಗೆ ಇರ್ತಾನೆ ಅಷ್ಟೇ. ಕಂಬಕ್ಕೆ ಏನಾರ ಹೇಳಿದ್ರೆ ಏನ್ ತಿಳ್ಕೊತದದು? ಕಂಬಕ್ಕ ಮುಂದೊಂದು ಕಂಬ ಇರ್ತದೆ, ಕಂಬಕ್ಕೆ ಬ್ರಹ್ಮಜ್ಞಾನ ಇದ್ರೆ ಏನ್ ಅರ್ಥ ಮಾಡ್ಕೊತದ? ಹಾಂಗ ಅದಕ್ಕೆ ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ ಇವು ಮೊದಲಾದವುಗಳು ತಮಸ್ಸಿನ ಗುಣಗಳು. ಇವುಗಳಿಂದ ಕೂಡಿರುವವನು ನಿದ್ರಿಸುವವನಂತೆ ಏನನ್ನು ಅರಿಯುವುದೂ ಇಲ್ಲ. ಅವ ಶ್ರೇಯಸ್ಸಿಗಾಗಿ ಪ್ರಯತ್ನ ಪಡುವುದೂ ಇಲ್ಲ. ಏನಾರ ಒಂದು ಸಕ್ಸಸ್ ಮಾಡಮು, ಜೀವನದಾಗ ಒಂದು ಏನಾರ ಉದ್ಧಾರ ಆಗಮು ಅಂತೇಳಿ ಅಂತ ಪ್ರಯತ್ನನೂ ಪಡುವುದಿಲ್ಲ. ಇದು ವ್ಯಕ್ತಿಯ ಹೃದಯದಲ್ಲಿ ತಮೋ ರಾಶಿ ತುಂಬಿರುವುದರಿಂದ ಆಗುವ ಪರಿಣಾಮ. ಆದ್ದರಿಂದ ಅವನೊಬ್ಬ ಕಂಬ ಇದ್ದಂಗೆ ಇರ್ತಾನ. ಅದು ಕಂಬ ಏನ್ ಮಾಡ್ತದ್ರಿ? ಎಷ್ಟ್ ದಿನ ಇರ್ತದ? ಇರಸ್ ದಿವ್ಸ ಇದ್ದು ಆಮೇಲೆ ಹುಳ ಹತ್ತಿ ಹೋಗ್ತದ ಹೊರತು ಅದು ಏನು ಉದ್ಧಾರ ಆಗಲ್ಲ. ಹೆಂಗಿರ್ಬೇಕು ಹಂಗೆ ಇರ್ತದ, ಕಂಬ ಇದ್ದಂಗೆ ಇರ್ತಾನಂತ ಅಷ್ಟೇ. ಈ ರೀತಿ ತಮೋ ಗುಣದ ಕೆಲಸ. ಅದಕ್ಕೆ ನಮಗೆ ತಮೋ ಗುಣ ಆವೃತ ಆಗ್ಯದ ಅಂತಂದ್ಮೇಲೆ ಅದನ್ನ ದಾಟಿ ಹೋದ್ರೆ ನಾವು ಉದ್ಧಾರ ಆಗ್ತೀನಿ. ಅದನ್ನ ದಾಟಬೇಕು ಅಂತೇಳಿ ಚಟುವಟಿಕೆ ಏನ್ ಮಾಡಬೇಕು? ಅದರ ವಿರುದ್ಧ ಮಾಡ್ಬೇಕು, ತಮೋ ಗುಣದ ವಿರುದ್ಧ. ಬ್ಯಾಡ್ ಬಿಡು ಅಂತ ಹೇಳಿಕೆ ಅದು ಮನಸ್ಸು ಹೇಳ್ತಿತ್ತು ಅಂತಂದ್ರೆ ಆಯ್ತು ಬಿಡು ಅಂತ ಹೇಳಿಕೆ ಅದು ಹೇಳ್ದಂಗೆ ಕೇಳಬಾರ್ದು. ಅದ ಹೆಂಗಾಗ್ತದ? ಗುರುಗಳು ಹೇಳ್ಯಾರ, ಇದು ಬರ್ಕೋ ಅಂದಾರ, ಇದು ಓದಂದಾರ, ಈ ಪಾಠ ಮುಗಿದ ಕೂಡ್ಲೇನೆ ಏನ್ ಹೇಳ್ಯಾರ ಅದ್ರ ಕಡೆ ಲಕ್ಷ್ಯ ಕೊಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಏನಾರ ಕೆಲಸ ಇತ್ತಂದ್ರೆ ಅದು ಮಾಡಿ ಮುಗಿಸಿ ಬಂದು ಆ ಗುರು ಹೇಳಿದ ಮಾತು ಕೇಳಿ ಅದ್ರದ್ದು ಬರೆಯೋದು, ಓದೋದು, ಅರ್ಥ ಮಾಡ್ಕೊಳ್ಳೋದು, ಮರುದಿನ ಏನ್ ಹೇಳ್ಬೇಕು ಕೇಳ್ಬೇಕಂತ ಎಲ್ಲ ಚರ್ಚೆ ಮಾಡ್ಕೊಂಡು ರೆಡಿ ಇಟ್ಕೊಂಡ್ರೆ ಅದೇ ತಮೋ ಗುಣ ದಾಟಿದಂಗೆ. ನಾವ್ ಏನ್ ಹೇಳ್ತೀವಿ ಅದು ಅಲ್ಲೇ ಬಿಟ್ಟದು. ಮತ್ತೇನ್ ಹೇಳ್ತೀರಿ ನೀವೇನಾರ ಹೇಳ್ರ ರೇಡಿಯೋ ಸ್ಟೇಷನ್ದವನು ಬ್ಯಾಂಡ್ಗಳು ಚೇಂಜ್ ಮಾಡಿ ಮಾಡಿ ರೇಡಿಯೋ ಕೇಳ್ದಂಗೆ ಕೇಳ್ಕೊತ ಕೂತ್ರ ಅದು ತಮೋ ಗುಣದ ಲಕ್ಷಣ. ಆ ತಮೋ ಗುಣದಿಂದ ಏನು ಉದ್ಧಾರ ಆಗಂಗಿಲ್ಲ. ಕಂಬ ಇದ್ದಂಗ ಯಾವಾಗ ಬಂದ್ರು ಕಂಬ ಅವೇ ಕಂಬನೇ ಅಲ್ಲ, ಅಷ್ಟೇ ಇರ್ತಾವ. ಕಂಬಗಳೇನು ಚೇಂಜ್ ಆಗ್ತಾವ? ಯಾವ್ದಾರ ಗುಡಿಗರೆ ಹೋರಿ ಮನಿಗರೆ ಹೋರಿ ಏಸ್ ವರ್ಷ ಆದ್ರೂ ಅದು ಕಂಬ ಹಂಗೆ ಹೆಂಗಿದ್ದಂಗೆ ಇರ್ತದ. ಅದ್ರಾಗೇನು ವ್ಯತ್ಯಾಸ ಇರಂಗಿಲ್ಲ. ಪರಿಣಾಮ ಹೊಂದಬೇಕು, ಒಳಗ ಚೇಂಜಸ್ ಮಾಡ್ಕೋಬೇಕು, ಸಾಧನೆ ಮಾಡಬೇಕು. ಗುರುವಿನ ಹೇಳಿದ ವಿಷಯಗಳನ್ನ ಗ್ರಹಣ ಮಾಡುವಂತ ಒಂದು ಚಾಕಚಕ್ಯತೆ ಅಂತ ಇರಬೇಕು. ಅದು ಇಲ್ಲ ಅಂತಂದ್ರೆ ತಮೋ ಗುಣಿಗಳು ಅದರ ಫಲ ಏನ್ ಅನುಭವಿಸ್ಬೇಕು ಅನುಭವಿಸ್ತೀರಿ, ಏನಾಗಬೇಕು ಅದು ಆಗ್ತದೆ ಅಷ್ಟೇ. ಉಪಯೋಗದ ಪಾಠ ಹೇಳಿದ್ದೀವತ್ತ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಯಾವಾಗಾರೆ ಫೋನ್ ಮಾಡಿದಾಗ ನಾಗರತ್ನಮ್ಮವ್ರು ನೀವೇನ್ ಹೇಳಿರಿ ಬರ್ಲಿಕತ್ತೀನಪ್ಪ, ನೀವೇನ್ ಹೇಳಿರಿ ನೋಡ್ಲಕತ್ತೀನಪ್ಪ, ಓದ್ಲಕತ್ತೀನಿ, ಡೈಲಿ ಹೋಮ್ವರ್ಕ್ ಮಾಡ್ತಾರ ಅವ್ರು. ಯಾವಾಗ ನೋಡಿದಾಗ್ನು ಏನಾರಾದ್ರೂ ಚರ್ಚೆ ಮಾಡ್ತಿರ್ತಾರ. ಉಳ್ದವ್ರು ಏನ್ ಮಾಡ್ಲಕತ್ತೀರಿ ಏನು ಗೊತ್ತೇ ಇಲ್ಲ. ಒಬ್ರೇ ಹಿಂಗ್ ಫೋನ್ ಮಾಡಿ ಹಿಂಗ್ ಬರಿಲಕತ್ತೀರಿ, ಓದ್ಲಕತ್ತೀನಿ, ನೀವ್ ಹೇಳಿದ್ದು ಹಿಂಗ್ ಮಾಡಿ ಏನೇನು ಇಲ್ಲ. ಇದೇನು ಕತ್ತಲು, ತಮ ಅಂದ್ರೆ ಕತ್ತಲು. ಬೆಳಕಿನಾಗ ಇಲ್ಲ, ಕತ್ತಲ್ದಾಗ ಏನ್ ಮಾಡ್ಲಕತ್ತೀರಿ ಗೊತ್ತಿಲ್ಲ. ಬೆಳಕಿಗೆ ಬರ್ರಿ ಅಂತ ನಾವು ಅಂತೀವಿ, ಏನ್ ಮಾಡ್ತೀರಿ ನೋಡ್ರಿ. ಓಕೆ. ಶರಣ ಶರಣಾರ್ಥಿ ಎಲ್ಲರಿಗೂ. ಶರಣ ಶರಣಾರ್ಥಿ. ಮುಂದಿಂದ ಹೇಳತ್ ಹೇಳಿ ಕೇಳೇ ಇಲ್ಲಲ್ಲ, ಸುಮ್ಮಂಗೆ ಬರ್ಕೊಂಡಿಟ್ಟು ಕೂತ್ರಿ, ಏನ್ ಮಾಡ್ಲ? ಕೇಳಿದ್ರೆ ಈಗ ಬೇಡ್ರಿ, ನೀವ್ ಏನಾರ ಮಾಡ್ರಿ. ನಾಳೆಗೆ ಈಗ ಟೈಮ್ ಆಯ್ತು, ನಾವು ಹೋಗ್ಲಕತ್ತೀನಿ, ನೀವು ಕುಂತ ಹೇಳ್ತಿದ್ರೆ ಹೇಳ್ರಿ. ನೀವು ಒಬ್ರಿಗೊಬ್ರು ಹೇಳ್ಕೋರಿ, ನಾನು ಹೋಗ್ಲಕತ್ತೀನಿ, ನಿರ್ಗಮಿಸ್ತಾ ಇದ್ದೀನಿ. ನೀವು ಕುಂತ ಏನ್ ಮಾಡ್ರಿ, ನೀವು ಕಾರ್ಯಕ್ರಮ ಏನು 9, 10, 11 ಆಗಲ್ಲ, ಯಾರಿಗೆ ಟೈಮ್ ಅದ ಕೂತ್ಕೆ ಮಾಡ್ರಿ. ಏನ್ ಮಾಡ್ತೀರಿ ಮನಿಗೆ ಹೋಗಿ? ಎಷ್ಟೊತ್ತರ ಕುಂದಿರ್ರಿ, ಅದ್ರಾಗ ಏನ್ ಡೌಟ್ ಬಾ. ಇದು ಮುಗಿಸಬೇಕಂತ ಏನಿಲ್ಲ. ನಿಮ್ಮ ಏನ್ ಸಾಧನೆ ಇತ್ತಂದ್ರೆ ಸಮಯ ಇದ್ದವ್ರು ಕೂತು ಸಾಧನೆ ಒಳಗೆ ನಿರತರಾಗ್ರಿ. 24 ತಾಸು ಕುಂದಿರಿ ಅಂತ ಹೇಳ್ತೀವಿ ನಾವು ನಿಮಗೆ. ಈಗ ನನಗೆ ಅಲ್ಲಿ ಸ್ಕೂಲಿಗೆ ಬಿಡ್ಲಕ್ಕೆ ಹೋಗ್ಬೇಕು, ಅರ್ಜೆಂಟ್ ನಡೆದೀನಿ. ಉಳ್ದವ್ರೆಲ್ಲ ಕುಂತು ಮಾಡ್ರಿ, ನೀವೇನ್ ಮಾಡೋದು ಮಾಡ್ರಿ. ಟೈಮ್ ಇದ್ದವ್ರು ಕಂಟಿನ್ಯೂ ಮಾಡ್ರಿ, ಟೈಮ್ ಇರ್ಲಾರ್ದವ್ರ ಕೆಲ್ಸಕ್ಕೆ ಹೋಗ್ರಿ, ಏನೇನ್ ಮಾಡ್ತೀರಿ ಮಾಡ್ರಿ.